ಮ್ಯೂಚುವಲ್ ಫಂಡಲ್ಲಿ SIP ಮಾಡೋದ್ರಿಂದ ಏನು ಬೆಟರ್ ಆಗುತ್ತೆ ಅಂದರೆ, ಇವತ್ತು ಮಾರ್ಕೆಟ್ ಪೀಕಲ್ಲಿದೆ, ಮಾರ್ಕೆಟ್ ಹೈನಲ್ಲಿದೆ, ನಾಳೆ ಒಂದು ದಿವಸ ಯಾವುದೋ ಒಂದು ಯುದ್ಧ ಆಯಿತು, ಯುದ್ಧ ಆಗಿ ಮಾರ್ಕೆಟ್ ಕೆಳಗೆ ಬಂತು. ಮಾರ್ಕೆಟ್ ಕೆಳಗೆ ಬಂದಾಗ ನನ್ನ ಹತ್ರ ಬೈ ಮಾಡೋಕ್ಕೆ ದುಡ್ಡಿಲ್ಲಲ್ಲ, 5 ಲಕ್ಷನೂ ಇನ್ವೆಸ್ಟ್ ಮಾಡಿ ಕೂತ್ಕೊಂಡಿದ್ದೀನಿ. ಬಟ್ SIPನಲ್ಲಿ ಏನಾಗುತ್ತೆ, SIPನಲ್ಲಿ ಮಾರ್ಕೆಟ್ ಕೆಳಗೆ ಬಿದ್ದಾಗಲೂ ಬೈ ಆಗುತ್ತೆ. ಇದನ್ನು SIP ಅಂತಾರೆ. ಬ್ಯಾಂಕ್ ಅಂತೂ ನೀವು ಎಷ್ಟು ದುಡ್ಡು ಹಾಕ್ತೀರೋ ಅಷ್ಟಕ್ಕೆ ಇಂಟ್ರೆಸ್ಟ್ ಕೊಡೋದು. 10,000 ಆದರೂ ಹಾಕಿ, 2,000 ಆದರೂ, 1,000 ಆದರೂ ಹಾಕಿ. ಝೊಮ್ಯಾಟೊ ಇನ್ನೂ ಪ್ರಾಫಿಟಬಲ್ಲೇ ಆಗಿಲ್ಲ, ಇಷ್ಟು ದಿವಸ ಲಾಸ್ ಮಾಡ್ತಾ ಇತ್ತು, ಇನ್ನು ಈಗ ಲಾಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಈ ಕಂಪ್ನಿನಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೀವು ಸೇಲ್ಸ್ ನೋಡಿ ಝೊಮ್ಯಾಟೊದು ಯಾವ ರೀತಿ ಇನ್ಕ್ರೀಸ್ ಆಗಿದೆ, ಬಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಯಾಕಂದರೆ ಲಾಭನೇ ಇಲ್ಲ. ಲಾಭ ಇಲ್ದಿದ್ದು ಎಲ್ಲಿಂದ ಇನ್ಕ್ರೀಸ್ ಆಗುತ್ತೆ? ಯಾಕಂದ್ರೆ ಕಂಪ್ನಿ ದುಡ್ಡು ಖರ್ಚು ಮಾಡ್ತಾ ಇತ್ತು ಇವಾಗ ಭಾಳ. ಬ್ರೋ ಈ ಥರ ಎಲ್ಲ ಆಗಲ್ಲ. ಹಂಗಾಗಿದ್ರೆ ನೀವು ಹಿಂಗೆ ಯೋಚನೆ ಮಾಡ್ಬೋದಿತ್ತಲ್ಲ, ನಿಮ್ಮ ತಾಲೂಕು ಆಫೀಸಲ್ಲಿರೋ ಸರ್ವರ್ನ ಹ್ಯಾಕ್ ಮಾಡಿದ್ರೆ ನಿಮ್ಮ ಜಮೀನ ಪಾಣಿ ಹೆಸರಿಂದ ತೆಗೆದುಬಿಟ್ಟು ಇನ್ನೊಬ್ಬನ ಪಾಣಿ ಹೆಸರಿಗೆ ಮಾಡ್ಕೊಬೋದಲ್ಲ. ಹಿಂಗೆ ಯಾಕೆ ಯೋಚನೆ ಮಾಡಲ್ಲ? ಬರೀ ಇಲ್ಲ ಯಾಕೆ ಈ ಥರ ಯೋಚನೆ ಮಾಡ್ತೀರಾ? ಯಾಕೆ ಮುಖೇಶ್ ಅಂಬಾನಿದು ಮನೆ ಜಾಸ್ತಿ ಇದಾವೋ, ಶೇರ್ಸ್ ಜಾಸ್ತಿ ಇದಾವ? ಮುಖೇಶ್ ಅಂಬಾನಿದು ಡಿಮ್ಯಾಟ್ ಅಕೌಂಟ್ ಹ್ಯಾಕ್ ಮಾಡಿಬಿಟ್ಟು ನಮ್ಮ ಹೆಸರಿಗೆ ಮಾಡ್ಕೊಂಬಿಟ್ರೆ ಆರಾಮಲ್ಲ. ಬ್ರೋ ಎಟರ್ನಲ್ದು ಶೇರ್ ಪ್ರೈಸು 235 ಇದೆ, ಆದರೆ P 428 ಇದೆ. ಯಾಕೆ ಅಂತ ಹೇಳಿ? ಯಾಕಂದ್ರೆ ಇನ್ವೆಸ್ಟರು ಎಟರ್ನಲ್ ಅಂದ್ರೆ ಝೊಮ್ಯಾಟೊ, ಮುಂಚೆ ಝೊಮ್ಯಾಟೊ ಇರೋದು ಈಗ ಎಟರ್ನಲ್ ಅಂತ ಆಗಿದೆ. ಎಟರ್ನಲ್ ಕೆಳಗಡೆ ಝೊಮ್ಯಾಟೊ ಬರುತ್ತೆ, ಬ್ಲಿಂಕಿಟ್ ಬರುತ್ತೆ, ಮತ್ತೆ ಬೇರೆ ಬೇರೆ ಬಿಸ್ನೆಸ್ಗಳಿದಾವೆ, ಅದು ಬರುತ್ತೆ. ಈಗ ಅವರು ನೇಮ್ನ ಚೇಂಜ್ ಮಾಡಿದ್ದಾರೆ ಎಟರ್ನಲ್ ಅಂತ. ಈ ಎಟರ್ನಲ್ ಫ್ಯೂಚರ್ ಅಲ್ಲಿ ಗ್ರೋ ಆಗುತ್ತೆ ಅಂತ ಇನ್ವೆಸ್ಟರು ಜಾಸ್ತಿ ಪೇ ಮಾಡ್ತಿದ್ದಾರೆ ಅಂತಲ್ಲ. ಹೆಂಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಇದನ್ನ ನೀಟಾಗಿ ಕೇಳಿ. ನಿಮ್ದೊಂದು ಬಟ್ಟೆ ಅಂಗಡಿ ಇದೆ, ಬಟ್ಟೆ ಅಂಗಡಿ ಹಾಕಿ 1 ತಿಂಗಳಾಗಿದೆ. ನೀವು ಬಟ್ಟೆ ಅಂಗಡಿಗೆ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಕರೆಕ್ಟ್ ಆಗಿ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನೀವು ಬಟ್ಟೆ ಅಂಗಡಿನಲ್ಲಿ 1 ತಿಂಗಳು ಆಲ್ರೆಡಿ ಕಳೆದ್ಬಿಟ್ಟಿದ್ದೀರಾ. 1 ತಿಂಗಳಲ್ಲಿ ಅಷ್ಟೊಂದು ವ್ಯಾಪಾರ ಏನಿರಲಿಲ್ಲ, ಬಟ್ ನೆಕ್ಸ್ಟ್ ತಿಂಗಳೇನೆ ಡೈಲಿ 2,000 3,000 ವ್ಯಾಪಾರ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ತಿಂಗಳ 60,000 ವ್ಯಾಪಾರ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇದ್ರಲ್ಲಿ ಒಂದು 20,000 ಉಳಿಸ್ತಾ ಇದ್ದೀರಾ. ಯಾರನ್ನ ಬಂದ್ಬಿಟ್ಟು ನಿಮ್ ಕಂಪ್ನಿ ಕೊಡು ಅಂತ ಕೇಳಿದ್ರೆ, ನಾನು 20,000ಕ್ಕೆ 10 ಪಟ್ಟು PE ಕೊಡ್ತೀನಿ, 20 ಪಟ್ಟು PE ಕೊಡ್ತೀನಿ, 30 ಪಟ್ಟು PE ಕೊಡ್ತೀನಿ ಅಂದ್ರೆ ಕೊಡ್ತೀರಾ? 100 ಪಟ್ಟು ಕೇಳಿದ್ರು ಕೊಡಲ್ಲ ನೀವು. ಯಾಕಂದ್ರೆ ನೀವೇ 10 ಲಕ್ಷ ಇನ್ವೆಸ್ಟ್ ಮಾಡಿದಿರಾ, 100 ಪಟ್ಟು ಆದ್ರೂ ಕೂಡ ಆ ಅಂಗಡಿಯ ವ್ಯಾಲ್ಯೂ 20 ಲಕ್ಷ ಆಗುತ್ತೆ. ನಿಮಗೆ ಅನ್ಸಿದೆ ಈ ಕಂಪ್ನಿನಲ್ಲಿ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ, ಲಾಸ್ಟ್ ಮಂತ್ ಏನೋ ಆಗ್ತಿರ್ಲಿಲ್ಲ, ಈಗ ಸಡನ್ಲಿ 60,000 ಆಗಿದೆ, ನೆಕ್ಸ್ಟ್ ತಿಂಗಳು ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನಾನು ಯಾಕೆ ಇಷ್ಟು ಕಮ್ಮಿ ಕೊಡೋಣ ಅಂತ ಹೇಳ್ತಿರಲ್ವಾ? ಅದೇ ರೀತಿ ಈಗ ಝೊಮ್ಯಾಟೊದಲ್ಲಿ ಏನ್ ಪೇ ಮಾಡ್ತಿದಾರಲ್ವಾ, ಅದು ಕಂಪ್ನಿಯ ಫ್ಯೂಚರ್ ಗ್ರೋತ್ ಇನ್ನೂ ಜಾಸ್ತಿ ಇದೆ ಅಂತ. ಕಂಪ್ನಿ ಫಾಸ್ಟ್ ಆಗಿ ಗ್ರೋತ್ ಆಗ್ತಿದೆ. ಝೊಮ್ಯಾಟೊ ಇನ್ನೂ ಪ್ರಾಫಿಟಬಲ್ಲೇ ಆಗಿಲ್ಲ, ಇಷ್ಟು ದಿವಸ ಲಾಸ್ ಮಾಡ್ತಾ ಇತ್ತು, ಇನ್ನು ಈಗ ಲಾಭ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಅಂಗಡಿ ಓಪನ್ ಮಾಡಿ ಜಸ್ಟ್ 10,000 ರೂಪಾಯಿ ಮೊದಲನೇ ತಿಂಗಳು ಲಾಭ ಮಾಡಿದೆ. ಅದಕ್ಕೇನೆ PE ಆ ಥರ ಜಾಸ್ತಿ ಕಾಣ್ತಾ ಇದೆ. ಯಾವತ್ತು ಈ ತರ ಲಾಸ್ ಮೇಕಿಂಗ್ ಕಂಪ್ನಿಗಳಲ್ಲಿ PE ನೋಡಬಾರ್ದು, ಪ್ರೈಸ್ ಟು ಸೇಲ್ಸ್ ನೋಡಬೇಕು. ಪ್ರೈಸ್ ಟು ಸೇಲ್ಸ್ ನೋಡಿದಾಗ ನಮಗೆ ಕ್ಲಿಯರ್ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾಕಂದ್ರೆ ಈ ಕಂಪ್ನಿನಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೀವು ಸೇಲ್ಸ್ ನೋಡಿ ಝೊಮ್ಯಾಟೊದು ಯಾವ ರೀತಿ ಇನ್ಕ್ರೀಸ್ ಆಗಿದೆ, ಬಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಯಾಕಂದ್ರೆ ಲಾಭನೇ ಇಲ್ಲ. ಲಾಭ ಇಲ್ದಿದ್ದು ಎಲ್ಲಿಂದ ಇನ್ಕ್ರೀಸ್ ಆಗುತ್ತೆ? ಯಾಕಂದ್ರೆ ಕಂಪ್ನಿ ದುಡ್ಡು ಖರ್ಚು ಮಾಡ್ತಾ ಇತ್ತು ಇವಾಗ ಭಾಳ. ಅದಕ್ಕೆ ನಾವು ಪ್ರೈಸ್ ಟು ಸೇಲ್ಸ್ ನೋಡಬೇಕು, ಎಷ್ಟು ವ್ಯಾಪಾರ ಮಾಡ್ತಿದ್ಯಾ ಅಂತ ನೋಡಬೇಕು. ಓವರ್ ಎ ಪೀರಿಯಡ್ ಆಫ್ ಟೈಮ್ ವ್ಯಾಪಾರ ಆದರೆ ಲಾಭ ಆಗೇ ಆಗುತ್ತೆ ತಾನೆ. ಅದಕ್ಕೇನೆ ಪ್ರೈಸ್ ಟು ಸೇಲ್ಸ್ ನೋಡ್ತಾರೆ. ಹಾಯ್ ಅಬ್ಬಿ ಬ್ರೋ, ನಿಮ್ಮ ವಿಡಿಯೋಯಿಂದ ತುಂಬಾ ಎಜುಕೇಟ್ ಆಗಿದ್ದೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಥ್ಯಾಂಕ್ಸ್ ಫಾರ್ ಎಜುಕೇಟಿಂಗ್ ಅಸ್. ಮೈ ಕ್ವಶನ್ ಈಸ್, ನಾನು 4 ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ 4 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ಲಮ್ಸಮ್ 1 ಲಕ್ಷ ಇನ್ ಈಚ್ 4. ಸೊ ಲಮ್ಸಮ್ ನಲ್ಲೂ ಕಾಂಪೌಂಡಿಂಗ್ ಥಿಯರಿ ವರ್ಕ್ ಆಗುತ್ತಾ? 100% ವರ್ಕ್ ಆಗುತ್ತೆ. ಕಾಂಪೌಂಡಿಂಗ್ ಥಿಯರಿ ಲಮ್ಸಮ್ ನಾನು ಆಲ್ರೆಡಿ 100 ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೊಂದ್ಸಲ ಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. SIP ಲಮ್ಸಮ್ ಅಂದ್ರೆ ಏನು ಅಂತ. ನೀವು ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತಿದ್ದೀರಾ, ನಿಮಗೆ ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ನಿಮಗೆ ಬ್ಯಾಂಕು ವರ್ಷ 10% ಇಂಟ್ರೆಸ್ಟ್ ಕೊಡುತ್ತೆ. ನೀವೇನಾದ್ರೂ 1 ಲಕ್ಷ ರೂಪಾಯಿ ಇಟ್ಟರೆ ಬ್ಯಾಂಕ್ ನಿಮಗೆ ವರ್ಷಕ್ಕೆ 10,000 ಕೊಡುತ್ತೆ. ಈಗ ನಿಮ್ಮ 1 ಲಕ್ಷನ ಒಂದೇ ಸಲ ಇಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ಏನು ಮಾಡ್ತಿದ್ದೀರಾ? ಎವ್ರಿ ತಿಂಗಳು 10,000 ಅಂತ ಹಾಕ್ತಿದ್ದೀರಾ. ಈ ತಿಂಗಳು 10,000 ಹಾಕಿದ್ದೀರಾ, ಬ್ಯಾಂಕ್ ಈ ತಿಂಗಳು ನಿಮಗೆ 10% ಇಂಟ್ರೆಸ್ಟ್ ಕೊಡ್ತು ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ 1,000 ಕೊಟ್ಟಿದೆ, ಮುಂದಿನ ತಿಂಗಳು 10,000 ಹಾಕ್ತೀರಾ. ಅದಕ್ಕೂ ಕೂಡ ಬ್ಯಾಂಕ್ ಏನು ಮಾಡುತ್ತೆ, ಹಿಂದ್ಗಡೆ 10,000ಕ್ಕೆ ಮತ್ತು ಈ ತಿಂಗಳು 10,000ಕ್ಕೆ ಇಂಟ್ರೆಸ್ಟ್ ಕೊಡುತ್ತೆ. ಮುಂದಿನ ತಿಂಗಳು ಸೇಮ್ ಅದ 10,000ಕ್ಕೆ, ಅದರ ಹಿಂದ್ಗಡೆ ತಿಂಗಳಿಗೆ 10,000ಕ್ಕೆ, ಮೊದಲನೇ ತಿಂಗಳಿಗೆ 10,000ಕ್ಕೆ, 3 ತಿಂಗಳದು ಸೇರಿ 30,000ಕ್ಕೆ ಇಂಟ್ರೆಸ್ಟ್ ಕೊಡುತ್ತೆ. ಇದನ್ನ SIP ಅಂತಾರೆ. ಬ್ಯಾಂಕ್ ಅಂತೂ ನೀವು ಎಷ್ಟು ದುಡ್ಡು ಹಾಕ್ತಿರೋ ಅಷ್ಟಕ್ಕೆ ಇಂಟ್ರೆಸ್ಟ್ ಕೊಡೋದು. 10,000 ಆದ್ರೂ ಹಾಕಿ, 2,000 ಆದ್ರೂ, 1,000 ಆದ್ರೂ ಹಾಕಿ. ಬಟ್ ನಮ್ಮ ಹತ್ರ ಒಂದೇ ಸಲ ಇನ್ವೆಸ್ಟ್ ಮಾಡಕ್ ದುಡ್ಡಿಲ್ಲಲ್ಲ, ಅದಕ್ಕೆ ನಾವು ತಿಂಗಳ ಕಟ್ಕೊಂಡು ಹೋಗ್ತಾ ಇದ್ದೀವಿ. RD ಅಂತ ಕೇಳಿರ್ತೀರಲ್ಲ, RDನೂ ಇದೇ ತರ ವರ್ಕ್ ಆಗೋದು. ಸುಕನ್ಯಾ ಸಮೃದ್ಧಿ ಯೋಜನೆ, ಏನೇನ್ ತಿಂಗಳ ಕಟ್ಟ ಸ್ಕೀಮ್ ಇದಾವೆ ಎಲ್ಲಾನು ಇದೇ ರೀತಿ ವರ್ಕ್ ಆಗೋದು. ಇಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲೂ ಅಷ್ಟೇನೆ. ಮ್ಯೂಚುವಲ್ ಫಂಡ್ ಅಲ್ಲಿ ನಮ್ಮ ಹತ್ರ ಒಂದೇ ಸಲ ಇನ್ವೆಸ್ಟ್ ಮಾಡಕ್ ದುಡ್ಡಿಲ್ಲ, ಅದಕ್ಕೆ ತಿಂಗಳ ದುಡ್ಡು ಹಾಕ್ತಿದೀವಿ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡೋದ್ರಿಂದ ಏನ್ ಬೆಟರ್ ಆಗುತ್ತೆ ಅಂದ್ರೆ, ಇವತ್ತು ಮಾರ್ಕೆಟ್ ಪೀಕಲ್ಲಿದೆ, ಮಾರ್ಕೆಟ್ ಹೈನಲ್ಲಿದೆ, ನಾಳೆ ಒಂದು ದಿವಸ ಯಾವುದೋ ಒಂದು ಯುದ್ಧ ಆಯಿತು, ಯುದ್ಧ ಆಗಿ ಮಾರ್ಕೆಟ್ ಕೆಳಗೆ ಬಂತು. ಮಾರ್ಕೆಟ್ ಕೆಳಗೆ ಬಂದಾಗ ನನ್ನ ಹತ್ರ ಬೈ ಮಾಡೋಕ್ಕೆ ದುಡ್ಡಿಲ್ಲಲ್ಲ, 5 ಲಕ್ಷನೂ ಇನ್ವೆಸ್ಟ್ ಮಾಡಿ ಕೂತ್ಕೊಂಡಿದ್ದೀನಿ. ಬಟ್ SIPನಲ್ಲಿ ಏನಾಗುತ್ತೆ, SIPನಲ್ಲಿ ಮಾರ್ಕೆಟ್ ಕೆಳಗೆ ಬಿದ್ದಾಗಲೂ ಬೈ ಆಗುತ್ತೆ. ಈ ತಿಂಗಳು ನಿಮ್ದು SIP ಹೋಗ್ಬೇಕಾಗಿರುತ್ತೆ. ನಿಮ್ಮ SIPಗೆ ಏನು ಗೊತ್ತು ಈ ತಿಂಗಳು ವಾರ ಆಗುತ್ತೆ ಅಂತ? ಕೆಳಗೆ ಬಿದ್ದರೂ ಬೈ ಆಗುತ್ತೆ, ಮೇಲಿದ್ರೂ ಬೈ ಆಗುತ್ತೆ. ಅದಕ್ಕೆ ಅದನ್ನ ಡಿಸಿಪ್ಲಿನ್ ಅಂತ ಕರೀತಾರೆ. ಸಿಸ್ಟಮ್ಯಾಟಿಕ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ. ದಟ್ ಇಸ್ ದ ರೀಸನ್
ರೀಸನ್ ಇಟ್ ಕಾಲ್ಡ್ SIP ಅಂತ. ನೀವು SIP ಮಾಡೋದು ಲಂಸಮ್ ಮಾಡೋದು ಎರಡು ಒಂದೇನೆ. ಲಂಸಮ್ ಅಲ್ಲಿ ನೀವು 4 ಫಂಡ್ನ ಚೂಸ್ ಮಾಡಿದ್ದೀರಾ, ನನಗೆ ಯಾಕಂತ ಗೊತ್ತಿಲ್ಲ 4 ಫಂಡು, ಯಾಕಂದರೆ ಓವರ್ ಲ್ಯಾಪ್ ಅಂತ ಕರಿತೀವಿ. ಓವರ್ ಲ್ಯಾಪ್ ಅಂದರೆ ನೀವು ಒಂದು ಫಂಡಲ್ಲಿ ಯಾವುದೋ ಒಂದು ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ನ ಚೂಸ್ ಮಾಡಿದ್ದೀರಾ, ಆ ಫಂಡಲ್ಲಿ ಯಾವ್ಯಾವ ಸ್ಟಾಕ್ಸ್ ಇರುತ್ತೋ ಅದೇ ರೀತಿ HDFC ಫ್ಲೆಕ್ಸಿ ಕ್ಯಾಪಲ್ಲೂ ಇರುತ್ತೆ. ಒಂದು 30% ಆದ್ರೂ ಓವರ್ ಲ್ಯಾಪ್ ಆಗಿರುತ್ತೆ. ನೀವೀಗ ದುಡ್ಡು ಹಾಕಿರೋದು ಈ ಸ್ಟಾಕ್ಸಲ್ಲೂ ದುಡ್ಡು ಹಾಕಿರ್ತೀರ, ಈ ಸ್ಟಾಕ್ಸಲ್ಲೂ ದುಡ್ಡು ಹಾಕಿರ್ತೀರ. ಅದಕ್ಕೇನೆ ಜಾಸ್ತಿ ಫಂಡ್ನ ಚೂಸ್ ಮಾಡಬಾರ್ದು. ನಿಮ್ದು ಏನಾದರೂ 7 ಇಯರ್ ಪ್ಲಸ್ 7 ವರ್ಷಕ್ಕಿಂತ ಜಾಸ್ತಿ ಟೈಮ್ ಹೊರೈಸನ್ ಇದ್ರೆ ನೀವು ಮಿಡ್ ಮತ್ತು ಸ್ಮಾಲ್ ಕ್ಯಾಪಿಗೆ ಹೋಗ್ಬೋದು. ನಿಮ್ದೇನಾದರೂ 3 ಇಯರ್ ಪ್ಲಸ್ ಹೊರೈಸನ್ ಇದ್ರೆ ನೀವು ಲಾರ್ಜ್ ಕ್ಯಾಪಿಗೆ ಹೋಗ್ಬೋದು. ಲಾರ್ಜ್ ಕ್ಯಾಪಿಗೆ ಹೋಗೋದಕ್ಕಿಂತ ನೀವು ಇಂಡೆಕ್ಸ್ ಫಂಡಿಗೆ ಹೋಗ್ಬೋದು, ಇಂಡೆಕ್ಸ್ ಫಂಡ್ ಬೆಟರ್. ಅಥವಾ ಒಂದು 5 ಇಯರ್ಸ್ ಏನಾದರೂ ನಿಮ್ಮದು ಟೈಮ್ ಹೊರೈಸನ್ ಇದ್ರೆ ನೀವು ಫ್ಲೆಕ್ಸಿ ಕ್ಯಾಪಿಗೆ ಹೋಗ್ಬೋದು. ಇಲ್ಲಿ ನೀವು ಚೂಸ್ ಮಾಡಬೇಕಾಗಿರೋದು ಏನಂದ್ರೆ ಫ್ಲೆಕ್ಸಿ ಕ್ಯಾಪು, ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಅದು ಡಿಫ್ರೆಂಟ್ ಫಂಡ್ ಇರಬೇಕು. ನೀವೇನು ಮಾಡ್ತೀರಾ, 2,000 ಕ್ವಾಂಟ್ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಇನ್ನೊಂದು 2,000 ನಿಪಾನ್ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಈ ಥರ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್. ಯಾವುದನ್ನ ಒಂದು ಫಂಡ್ನ ಚೂಸ್ ಮಾಡಿ, ಅದು ಸ್ಮಾಲ್ ಕ್ಯಾಪೇ ಇರಬೇಕು. ಅದೇ ರೀತಿ ಇನ್ನೊಂದು ಫಂಡು ಮಿಡ್ ಕ್ಯಾಪೇ ಇರಬೇಕು. ಅದೇ ರೀತಿ ಇನ್ನೊಂದು ಫಂಡು ಫ್ಲೆಕ್ಸಿ ಕ್ಯಾಪೇ ಇರಬೇಕು. ಕಂಪನಿ ಬೇರೆ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಆ ಥರ. ಆದರೆ ಮೋರ್ ನಂಬರ್ ಆಫ್ ದಿ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಟೈಮ್ ವೇಸ್ಟ್. ಯಾಕಂದ್ರೆ ನೀವು ಅನ್ಕೊಂತೀರಾ ಡೈವರ್ಸಿಫೈ ಆಗುತ್ತೆ, ಸೇಫ್ ಇರುತ್ತೆ ಅಂತ. ಸೇಫ್ ಅಲ್ಲ ಇದು. ಅವ್ನು ಆಲ್ರೆಡಿ 40-50 ಸ್ಟಾಕ್ಸ್ ಮೇಲೆ ಬೈ ಮಾಡಿದ್ದಾನೆ ಯಾವುದೋ ಒಂದು ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಫಂಡಲ್ಲಿ. ಈಗ ನೀವು 2 ಬೈ ಮಾಡಿದ್ರೆ ಏನಾಗುತ್ತೆ, 80 ಸ್ಟಾಕ್ಸಲ್ಲಿ ಬೈ ಆಗುತ್ತೆ. ಇದರಿಂದ ನೀವು ದುಡ್ಡು ಮಾಡೋ ಚಾನ್ಸ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗಲ್ಲ. ಅದನ್ನ ಓವರ್ ಡೈವರ್ಸಿಫೈ ಅಂತ ಕರೀತಾರೆ. ಬ್ರೋ, ನಾನು ನಿಮ್ಮ ವಿಡಿಯೋ ಲಾಸ್ಟ್ 2 ಇಯರ್ಸ್ ಇಂದ ನೋಡ್ತಾ ಇದ್ದೀನಿ. ನೀವು ಮಾಡುವ ಎಲ್ಲಾ ವಿಡಿಯೋಸು ಸೂಪರ್ ಅಣ್ಣ. ನಾನು ನಿಮಗೆ 1 ಇಯರ್ ಇಂದ ಕ್ವಶನ್ ಕೇಳ್ತಾ ಇದ್ದೀನಿ ಅಣ್ಣ, ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ನೀವು ಯಾವ ತರ ಸ್ಟಾಕ್ ಅನಾಲಿಸಿಸ್ ಮಾಡ್ತೀರಾ, ಫ್ಯೂಚರ್ ಪ್ರೈಸ್ ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ ಹೇಳಿ ಬ್ರೋ. ಎಷ್ಟು ಸಲ ಕೇಳೋದು ಅಣ್ಣ. ಲವ್ ಫ್ರಮ್ ಬೆಳಗಾವಿ. ಫ್ಯೂಚರ್ ಪ್ರೈಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ತುಂಬಾ ಜನ ಅದರಲ್ಲಿ ಕಾಮೆಂಟ್ ಹಾಕಿದ್ದೀರಾ, ಸರ್ ನನಗೆ ಅರ್ಥ ಆಗಲಿಲ್ಲ ಅಂತ. ನಾನು ಅದನ್ನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರನ್ನ ನಿಮ್ಮ ಕ್ವಶನ್ನ ಪಿಕ್ ಮಾಡಿಲ್ಲ ಅಂದ್ರೆ ಬೇಜಾರಾಗಬೇಡಿ. ಯಾಕಂದ್ರೆ ಇದನ್ನ ಸ್ವಲ್ಪ ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ತುಂಬಾ ಜನಕ್ಕೂ ಹೆಲ್ಪ್ ಆಗುತ್ತೆ. ಇದು ಗೂಗಲ್ ಶೀಟು, ನೀವು ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದನ್ನ ಆಕ್ಸೆಸ್ ಮಾಡಕ್ ಬಿಟ್ರೆ ಎಲ್ಲರೂ ಅಲ್ಲಿ ಟೈಪ್ ಮಾಡಿದ್ರೆ ಎಲ್ಲರಿಗೂ ಚೇಂಜ್ ಆಗುತ್ತೆ. ಅದಕ್ಕೆ ನೀವು ಇದನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂದ್ರೆ, ಫೈಲಲ್ಲಿ ಹೋಗ್ಬಿಟ್ಟು ಮೇಕ್ ಎ ಕಾಪಿ ಅಂತ ಇರುತ್ತೆ, ಮೇಕ್ ಎ ಕಾಪಿ ಅಂತ ಕ್ಲಿಕ್ ಮಾಡಿದ್ರೆ ಸೇಮ್ ಇದೇ ತರನೇ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ನಿಮ್ಮ ವ್ಯಾಲ್ಯೂನ ಎಂಟ್ರಿ ಮಾಡ್ಕೊಬಹುದು. ಇದು ಹೆಂಗ್ ಯೂಸ್ ಮಾಡೋದಂದ್ರೆ, ನೋಡಿ ನಾವು ಒಂದು ಕಂಪ್ನಿನ ರೀಸೆಂಟ್ಲಿ ಅನಲೈಸ್ ಮಾಡಿದ್ವಿ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು ಸುಪ್ರಿಯಾ ಲೈಫ್ ಸೈನ್ಸ್ ಅಂತ ಒಂದು ಕಂಪ್ನಿನ ಅನಲೈಸ್ ಮಾಡಿದ್ವಿ. ಆ ಕಂಪ್ನಿಯ PE ಕರೆಂಟ್ಲಿ 28 ಇದೆ, 29 ಇದೆ. ಆ ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ 5,000 ಕೋಟಿ ಇದೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಈ ಕಂಪ್ನಿಯ PE ತಕ್ಕೊಬೇಕು. ಫಸ್ಟು PE ಎಷ್ಟಿದೆ ಅಂತ, ಆಮೇಲೆ ಈ ಕಂಪ್ನಿ ಎಷ್ಟು ಲಾಭ ಮಾಡಿದೆ ಈ ವರ್ಷ ಅನ್ನೋದನ್ನ ತಕ್ಕೊಬೇಕು. 174 crores ಇದೆ, 174 crores ಅಂತ ಹೋಗಿ ಇಲ್ಲಿ ಎಂಟ್ರಿ ಮಾಡಬೇಕು. 174 crores ಮತ್ತು ಕರೆಂಟ್ PE ಬಂದ್ಬಿಟ್ಟು 29 ಇದೆ ಇದ್ರದ್ದು. ಓಕೆ, ಇಷ್ಟ ಆಯ್ತಾ? ಇಷ್ಟು ಎಂಟ್ರಿ ಮಾಡಿದ್ರಾ? ಇಲ್ಲಿ ಕೇಳ್ತಾ ಇದೆ ಟೋಟಲ್ ನಂಬರ್ ಆಫ್ ದಿ ಶೇರ್ಸ್ ಇನ್ ಎ ಕ್ರೋರ್ ಅಂತ ಕೇಳ್ತಾ ಇದೆ. ಇಲ್ಲಿ ಸಿಗುತ್ತೆ ನಿಮ್ಗದು. ಇಲ್ಲಿ ನೀವು ನಂಬರ್ ಆಫ್ ದಿ ಈಕ್ವಿಟೀಸ್ ಅಂತ ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ಇಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಂಬರ್ ಆಫ್ ದಿ ಶೇರ್ ಹೋಲ್ಡರ್ಸ್ ಅಲ್ಲ, ನಂಬರ್ ಆಫ್ ದಿ ಈಕ್ವಿಟೀಸ್ ಅಂತ ಸರ್ಚ್ ಮಾಡಬೇಕು. ನಂಬರ್ ಆಫ್ ದ ಈಕ್ವಿಟಿ ಶೇರ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಈ ಕಂಪನಿ ಹತ್ರ 8 ಕೋಟಿ ಶೇರ್ಸ್ ಇದೆ. ಯಾಕೆ ಬೇಕಾಗುತ್ತೆ ಈ ನಂಬರು ಅಂದರೆ, ಇದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ 8 ಕೋಟಿ ಅಂತ ಇದೆಯಲ್ಲ, 8 ಅಂತ ಹಾಕ್ತೀನಿ. 8 ಅಂತ ಹಾಕಿದ ತಕ್ಷಣ ಈ ಕರೆಂಟ್ ಪ್ರೈಸ್ ಏನಿದೆ ಇಲ್ಲಿ ಬಂದಿದೆ ನೋಡಿ. ಈ ಕರೆಂಟ್ ಪ್ರೈಸ್ ಎಷ್ಟಿದೆ, 631 ಬಂದಿದೆ. ಈಗ ನಾವೇನು ಮಾಡ್ಬೋದು ಅಂದರೆ, ಇಲ್ಲೆಲ್ಲ ಭಾಳ ನಂಬರ್ ಇದೆ, ತಲೆ ಕೆಡಿಸ್ಕೊಂಬೇಡಿ, ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇಲ್ಲಿ ಏನು ಮಾಡ್ಬೋದು ಅಂದರೆ, ನಾವು ಈ ಸುಪ್ರಿಯಾ ಲೈಫ್ ಸೈನ್ಸ್ನ ಅನಾಲಿಸಿಸ್ ಮಾಡಿದ್ವಿ. ಏನಂದರೆ ಈ ಕಂಪ್ನಿ ಫ್ಯೂಚರಲ್ಲಿ ಗ್ರೋ ಆಗ್ತಾ ಇದೆ, ಮ್ಯಾನೇಜ್ಮೆಂಟ್ ಕೂಡ ಹೇಳ್ತಾ ಇದೆ ನಾವು 2027 ಅಷ್ಟೊತ್ತಿಗೆ ನಮ್ಮದು ರೆವಿನ್ಯೂನ 1000 crores ಮಾಡ್ತೀವಿ ಅಂತ. 1000 crores ಅಂದರೆ ಎಷ್ಟಾಗುತ್ತೆ, ಇಯರ್ ಆನ್ ಇಯರ್ 20% ಗ್ರೋ ಆಗುತ್ತೀವಿ ಅಂತ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟು. ಇದ್ರ ಜೊತೆಗೆ ಅವ್ರು ಇನ್ನೊಂದು ಪ್ರಾಡಕ್ಟಿಗೆ ಇಳಿತಿದ್ದಾರೆ, ಆ ಪ್ರಾಡಕ್ಟ್ ಜೊತೆಗೂ ಗ್ರೋ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೊಂದು ಪಿಕ್ಚರ್ ಗೊತ್ತಾಯಿತು ಫ್ಯೂಚರಲ್ಲಿ ಈ ಕಂಪ್ನಿ ಹೆಂಗ್ ಗ್ರೋ ಆಗುತ್ತೆ ಅಂತ. ನೀವು ಅದನ್ನು ತಿಳ್ಕೊಬೇಕಂದ್ರೆ ನೀವು ಸ್ವಲ್ಪ ಅನಾಲಿಸಿಸ್ ಮಾಡಬೇಕು, ಕಾಲ್ ಎಲ್ಲ ಓದಬೇಕು. ಇದರಿಂದ ನಿಮಗೆ ಫ್ಯೂಚರಲ್ಲಿ ಎಷ್ಟು ಗ್ರೋ ಆಗುತ್ತೆ ಅಂತ ಐಡಿಯಾ ಬರುತ್ತೆ. ಫ್ಯೂಚರ್ ಪ್ರೈಸ್ನ ಹಿಂಗೆ ಕಂಡುಹಿಡಿಯೋದು, ಟಾರ್ಗೆಟ್ ಪ್ರೈಸ್ನ ಹೆಂಗೆ ಕಂಡುಹಿಡಿತಾರೆ ಇದೇ ರೀತಿ ಕಂಡುಹಿಡಿಯೋದು. ಇವಾಗ ಏನು ಮಾಡಬೇಕಂದ್ರೆ, ನೀವು ಹೋಗ್ಬಿಟ್ಟು ಡಿಸೈರ್ಡ್ ಆನ್ಯುವಲ್ ರಿಟರ್ನ್ ಅಂತಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಕಂಪ್ನಿ ಫ್ಯೂಚರಲ್ಲಿ ಎಷ್ಟು ಗ್ರೋ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಹಾಕಬೇಕು. ಈಗ ನನ್ನ ಪ್ರಕಾರ ಈ ಕಂಪ್ನಿ 20% ಗ್ರೋ ಆಗುತ್ತೆ. ನೆಕ್ಸ್ಟು 5 ವರ್ಷದಲ್ಲಿ 20% ಗ್ರೋ ಆಗುತ್ತೆ ಈ ಕಂಪ್ನಿ. ಫ್ಯೂಚರ್ PE ನಾವೇನು ಮಾಡಬೇಕಂದ್ರೆ, ಈ ಕರೆಂಟ್ಲಿ 29 PE ಇದೆಯಲ್ಲ, ಇದು ಫ್ಯೂಚರಲ್ಲಿ ಇಷ್ಟೇ ಇರಲ್ಲ. ಯಾಕಂದರೆ ಸಡನ್ಲಿ ಇದ್ರ PE ಜಾಸ್ತಿ ಆಗಿರೋದು. ನೀವು ಇಲ್ಲಿ ನೋಡಿ, ನಾರ್ಮಲಿ ಇದು 25 PE ಟ್ರೇಡ್ ಆಗ್ತಾ ಇರೋದು, ಸಡನ್ಲಿ ಇದು 30-39 PEಗೆಲ್ಲ ಹೋಗಿತ್ತು. ಈಗ ಕರೆಂಟ್ಲಿ ಸ್ವಲ್ಪ ಕೆಳಗೆ ಬಂದಿದೆ. ಇನ್ನೊಂದು 5 ವರ್ಷ ಬಿಟ್ಟರೆ ಇದು ವಾಪಸ್ ಇದಕ್ಕೆ ಬಂದಿರುತ್ತೆ, 25 PEಗೆ ಬಂದಿರುತ್ತೆ. ಅದಕ್ಕೆ ನಾನೇನು ಹಾಕ್ತೀನಿ, 25 PE ಅಂತ ಹಾಕ್ತೀನಿ.
25 ಪಿ ಅಂತ ಆಗಿದೆ. 10 ಇಯರ್ಸ್ ಬಿಟ್ಬಿಟ್ಟು 10 ಇಯರ್ಸ್ ನೀವು ಯೋಚನೆ ಮಾಡಂಗಿದ್ರೆ 10 ಇಯರ್ಸ್ ಬೇಕಾದ್ರೆ ಆಗ್ಬೋದು 20 ಅಂತ. 20 ಇಯರ್ಸ್ಗೆ ಇದ್ರ ಪಿ 10ಗೆ ಬಂದಿರುತ್ತೆ. ಹಂಗೆ ಕಮ್ಮಿ ಮಾಡ್ತಾ ಹೋಗಬೇಕು. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಫ್ಯೂಚರಲ್ಲಿ ಇವತ್ತೇನು ಪೇ ಮಾಡ್ತಿದ್ದೀವಿ ಅದೇ ರೀತಿ ಪೇ ಮಾಡಲ್ಲ ಅಂತಲೇ ಎಕ್ಸ್ಪೆಕ್ಟ್ ಮಾಡಬೇಕು. 5 ಇಯರ್ ಲೆಕ್ಕ ಹಾಕ್ತಿದ್ದೀರಾ ಅಂದರೆ 25 ಪಿ ಲೆಕ್ಕ ಹಾಕಿದ್ರಿ. ನೀವು ಒನ್ಸ್ 25 ಪಿ ಹಾಕಿದ ತಕ್ಷಣ ನಿಮ್ಗೆ ಎಂಟೈರ್ ಡೀಟೇಲ್ ಬಂದ್ಬಿಡ್ತು ಈ ಕಂಪ್ನಿ ಫ್ಯೂಚರಲ್ಲಿ ಎಷ್ಟಿರುತ್ತೆ ಹೆಂಗಿರುತ್ತೆ ಅಂತ. 5 ವರ್ಷ ಬಿಟ್ಬಿಟ್ಟು ಈ ಕಂಪ್ನಿಯ ಶೇರ್ ಪ್ರೈಸ್ ಎಷ್ಟಿರುತ್ತೆ ಗೊತ್ತಾ? 1353 ರೂಪಾಯಿ ಇರುತ್ತೆ. ಈಗೇನಾದರೂ ನೀವು ಈ ಕಂಪ್ನಿನ 631 ರೂಪಾಯಿಗೆ ಬೈ ಮಾಡಿದ್ರೆ ಈ ಕಂಪ್ನಿ 5 ವರ್ಷ ಬಿಟ್ಬಿಟ್ಟು 1353 ರೂಪಾಯಿ ಇರುತ್ತೆ. ಅದೇ 10 ವರ್ಷ ಬಿಟ್ಬಿಟ್ರೆ 2693 ರೂಪಾಯಿ ಇರುತ್ತೆ. 20 ವರ್ಷ ಬಿಟ್ಟರೆ 8338 ರೂಪಾಯಿ ಇರುತ್ತೆ. ಎವ್ರಿ ಇಯರ್ 20% ಗ್ರೋ ಆದರೆ ನಾವು 10 ವರ್ಷದೆಲ್ಲನೂ ಗ್ರೋತ್ನ ಕಂಡುಹಿಡಿಯೋದು ಕಷ್ಟ. 5 ವರ್ಷ ಆದಮೇಲೆ ಮತ್ತೆ ಅವಾಗ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ, ಅವಾಗ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನು ನೋಡ್ಕೊಂಡು ಕಂಡುಹಿಡಬೇಕು. ಈಗ ಸದ್ಯಕ್ಕೆ ಈ ಕಂಪ್ನಿ 20% ಇಯರ್ ಆನ್ ಇಯರ್ ಗ್ರೋ ಆಗುತ್ತೆ. ಈ ಕರೆಂಟ್ ಪಿ ಬಂದ್ಬಿಟ್ಟು ಈ ಕಂಪ್ನಿದು 29 ಇದೆ ಅಲ್ವಾ. ಈಗ ನಮಗೆ ಏನು ಗೊತ್ತಾಯ್ತು ಅಂದರೆ ಈ ಕಂಪ್ನಿ 5 ವರ್ಷ ಬಿಟ್ಬಿಟ್ಟು 1353 ರೂಪಾಯಿ ಇರುತ್ತೆ ಅಂತ ಗೊತ್ತಾಯಿತು. ಈಗ ನನಗೆ ಪರ್ಸ್ನಲಿ ನಾನು ಹೆಂಗೆ ಥಿಂಕ್ ಮಾಡ್ತೀನಿ ಅಂದರೆ, ನನಗೆ ಇಯರ್ ಆನ್ ಇಯರ್ 20% ರಿಟರ್ನ್ ಬರಲಿಲ್ಲ ಅಂದರೆ ನಾನು ಯಾವುದೇ ಸ್ಟಾಕ್ಸಲ್ಲಿ ಹೋಗಿ ಇನ್ವೆಸ್ಟ್ ಮಾಡಲ್ಲ. ಮಿನಿಮಮ್ 22-25% ರಿಟರ್ನ್ ಬರಲೇಬೇಕು. ಮಿನಿಮಮ್ 20% ರಿಟರ್ನ್ ಬರಬೇಕು. ನೀವು ಹೇಳ್ಬೋದು ಗುರು ಇಲ್ಲಿ 20% ಆಲ್ರೆಡಿ ಬರ್ತಿದೆಯಲ್ಲ, ಮ್ಯಾನೇಜ್ಮೆಂಟ್ ಹೇಳ್ತಿದೆಯಲ್ಲ 20% ಗ್ರೋ ಆಗ್ತೀವಿ ಅಂತ. ಹೌದು, ಕಂಪ್ನಿಯ ಪ್ರಾಫಿಟ್ ಗ್ರೋ ಆಗ್ಬೋದು, ಬಟ್ ಶೇರ್ ಪ್ರೈಸ್ ಅದೇ ರೀತಿ ಗ್ರೋ ಆಗಲ್ಲ. ಶೇರ್ ಪ್ರೈಸ್ ಯಾವ ರೀತಿ ಗ್ರೋ ಆಗುತ್ತೆ ಗೊತ್ತಾ? ಇಲ್ಲಿದೆ ನೋಡಿ, 16% ಗ್ರೋ ಆಗುತ್ತೆ 5 ವರ್ಷದಲ್ಲಿ, 10 ವರ್ಷಕ್ಕೆ 15% ಗ್ರೋ ಆಗುತ್ತೆ, 20 ವರ್ಷಕ್ಕೆ 13% ಗ್ರೋ ಆಗುತ್ತೆ. ನಿಮಗೆ 16% ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನೀವು ಈ ಪ್ರೈಸಲ್ಲಿ ಹೋಗಿ ಎಂಟ್ರಿ ಆಗ್ಬೋದು. 5 ವರ್ಷ ಮಿನಿಮಮ್ ವೆಯ್ಟ್ ಮಾಡಬೇಕು, ಈ ಪ್ರೈಸಲ್ಲಿ ಹೋಗಿ ಎಂಟ್ರಿ ಆಗ್ಬೋದು. ನನಗೆ 16% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈ ಕಂಪ್ನಿ ವಾಪಸ್ 25 ಪಿ ಯಾವಾಗ ಬರುತ್ತೆ ಅವಾಗ ಬೈ ಮಾಡ್ತೀನಿ. 25 ಪಿ ಬಂದಾಗ ನನಗೆ ಗ್ರೋತ್ ಎಷ್ಟು ಸಿಗುತ್ತೆ? 20% ಇಯರ್ ಆನ್ ಇಯರ್ ಗ್ರೋತ್ ಸಿಗುತ್ತೆ. ಅಂದರೆ ಶೇರ್ ಪ್ರೈಸ್ ಎಷ್ಟು ಬಂದಾಗ ಬೈ ಮಾಡಿದ್ರೆ ಬೆಸ್ಟು? 544 ಬಂದಾಗ ಬೈ ಮಾಡಿದ್ರೆ ಬೆಸ್ಟು. ಇನ್ನೂ ಕೆಳಗೆ ಬಂದಾಗ ಬೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಲಾಭ ಆಗುತ್ತೆ. ಇನ್ನೂ ಕೆಳಗಂದರೆ ಒಂದು 22 ಆ ಥರ ಬಂದಾಗ ಬೈ ಮಾಡಿದ್ರೆ ನನಗೆ 23% CAGR ಸಿಗುತ್ತೆ ನೆಕ್ಸ್ಟು 5 ಇಯರ್ಸಲ್ಲಿ. ಶೇರ್ ಪ್ರೈಸ್ ಎಷ್ಟಕ್ಕೆ ಬಂದಾಗ ಬೈ ಮಾಡಬೇಕು? 479 ಬಂದಾಗ ಬೈ ಮಾಡಬೇಕು. ಯಾಕಂದರೆ 479ಕ್ಕೆ ಬಂದಾಗ ಬೈ ಮಾಡಿದ್ರೆ ಮುಂದೆ ಹೋಗೋದು 1353 ಆಗುತ್ತೆ. ಆವಾಗ ವರ್ಷ ನಾನು ಎಷ್ಟು ಅರ್ನ್ ಮಾಡ್ದಂಗೆ ಆಗುತ್ತೆ? 23% ಅರ್ನ್ ಮಾಡ್ದಂಗೆ ಆಗುತ್ತೆ. ಇದನ್ನೇ ನಾವು ಫ್ಯೂಚರಲ್ಲಿ ಏನು ಅರ್ನ್ ಮಾಡ್ತಿರ್ತಲ್ಲ ಕಂಪ್ನಿ, ಅದನ್ನು ನಾವು ಇವಾಗಲೇ ಕ್ಯಾಲ್ಕುಲೇಟ್ ಮಾಡ್ದಂಗೆ. ತುಂಬ ಜನ ಇದರಲ್ಲಿ ನೀವು ಕ್ಯಾಶ್ ಫ್ಲೋ ಆಗಬೇಕು, ಮೊನ್ನೆ ಯಾರೋ ಕಾಮೆಂಟ್ ಮಾಡಿದ್ರು ನೀವು ಇದರಲ್ಲಿ ಕ್ಯಾಶ್ ಫ್ಲೋ ಆಗಬೇಕು ಅಂತ ಹೇಳಿದ್ರು. ಒಂದೊಂದು ಕಂಪ್ನಿ ಕ್ಯಾಶ್ ಫ್ಲೋ ಇರಲ್ಲ. ಆ್ಯಕ್ಚುಲಿ ಇದಕ್ಕೆ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಆಗಿಲ್ಲ. ಯಾಕಂದರೆ ಇವರು ಕೆಪೆಕ್ಸಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ 2 ಇಯರ್ಸಿಂದ ಕೆಪೆಕ್ಸಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಈ ಕಂಪ್ನಿ ಕ್ಯಾಶ್ ಫ್ಲೋ ಹಾಕಂಗಿಲ್ಲ. ಬೇರೆ ಕಂಪ್ನಿಗಳಿಗೆ ನೀವೇನಾಗಬೇಕಂದ್ರೆ ಫ್ರೀ ಕ್ಯಾಶ್ ಫ್ಲೋ ಆಗಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಫ್ಲೋ ಇರುತ್ತಲ್ಲ, ಆಪರೇಟಿಂಗ್ ಕ್ಯಾಶ್ ಫ್ಲೋ ಇಲ್ಲಿರುತ್ತೆ ನೋಡಿ, ಆಪರೇಟಿಂಗ್ ಕ್ಯಾಶ್ ಫ್ಲೋ CFO ಅಂತ 133 crores ಇದೆ. ಬಟ್ ಫ್ರೀ ಕ್ಯಾಶ್ ಫ್ಲೋ ಈ ಕಂಪ್ನಿನಲ್ಲಿ ಜನರೇಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಪ್ರಾಫಿಟ್ ಹಾಕ್ಬಿಟ್ಟಿದ್ದೀವಿ. ಪ್ರಾಫಿಟ್ ಹಾಕಿದ್ರೂ ನಡೆಯುತ್ತೆ, ನೀವು ಪ್ರಾಫಿಟ್ ಕೂಡ ಹಾಕ್ಬೋದು. ಯಾಕಂದರೆ ಕಂಪ್ನಿ ಲಾಭ ಮಾಡೋದನ್ನೇ ನಾವು ಫ್ಯೂಚರಲ್ಲಿ ಎಷ್ಟು ಲಾಭ ಮಾಡುತ್ತೆ ಅನ್ನೋದ್ರ ಮೇಲೆ ಶೇರ್ ಪ್ರೈಸ್ ಡಿಸೈಡ್ ಆಗೋದು. ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ಅರ್ಥ ಆಯ್ತಲ್ಲ ಫ್ಯೂಚರ್ ಪ್ರೈಸ್ನ ಹೆಂಗೆ ಕಂಡುಹಿಡಿಬೋದು ಅಂತ. ಇದನ್ನು ಕಂಡುಹಿಡಿಬೇಕಂದ್ರೆ ನೀವು ಕಂಪ್ನಿ ಸ್ವಲ್ಪ ಅನಾಲಿಸಿಸ್ ಮಾಡಬೇಕು. ಜಸ್ಟ್ ಕ್ಯಾಲ್ಕುಲೇಟರ್ ನೋಡ್ಬಿಟ್ಟು ಎಲ್ಲ ಕಂಡುಹಿಡಿಯಂಗಿದ್ರೆ ಜಗತ್ತಲ್ಲಿ ಫಂಡ್ ಮ್ಯಾನೇಜರು ಯಾರು ದೊಡ್ಡ ಇನ್ವೆಸ್ಟರ್ ಬೇಕೇ ಆಗಿರಲಿಲ್ಲ. ಈ ಕ್ಯಾಲ್ಕುಲೇಟರ್ ಒನ್ ಆಫ್ ದಿ ಪಾರ್ಟ್, ಈಸಿಯೆಸ್ಟ್ ವೇ. ನಾನು ಇದನ್ನು ಸ್ವಲ್ಪ ಫಾರ್ಮುಲಾ ಹಾಕಿ ತಯಾರು ಮಾಡಿದ್ದೀನಿ. ಈಸಿಯೆಸ್ಟ್ ವೇನಲ್ಲಿ ಫೈಂಡ್ ಮಾಡ್ಬಿಡ್ಬೋದು. ಏನು ಚೇಂಜ್ ಮಾಡಬೇಕಿಲ್ಲಿ? 3 ಚೇಂಜ್ ಮಾಡಬೇಕಾಗಿರೋದು. ಒಂದು, ಕಂಪ್ನಿ ಎಷ್ಟು ಲಾಭ ಮಾಡುತ್ತೆ, ಈ ಕಂಪ್ನಿಯ ಕರೆಂಟ್ ಪಿ ಎಷ್ಟಿದೆ, ಮತ್ತು ಈ ಕಂಪ್ನಿ ಅದರ ನಂಬರ್ ಆಫ್ ದಿ ಶೇರ್ಸ್ ಎಷ್ಟಿದೆ ಹಾಕ್ಬಿಟ್ರೆ ಫುಲ್ ಡೀಟೇಲ್ ಬಂದ್ಬಿಡುತ್ತೆ. ಆಮೇಲೆ ಕಂಪ್ನಿ ಇಯರ್ ಆನ್ ಇಯರ್ ಎಷ್ಟು ಗ್ರೋ ಆಗುತ್ತೆ, ಇಯರ್ ಆನ್ ಇಯರ್ ಎಷ್ಟು ಗ್ರೋ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಬೇಕು. ಈಗ ನೀವು ಹೇಳ್ಬೋದು ಒಂದೊಂದು ಕಂಪ್ನಿ ಸಖತ್ತು ಓವರ್ ವ್ಯಾಲಿಡ್ ಆಗಿರುತ್ತೆ, ಒಂದೊಂದು ಕಂಪ್ನಿ ಸಖತ್ ಓವರ್. ಯಾವುದಾದ್ರೆ ಎಕ್ಸಾಂಪಲ್ಲು ವಾರೆ ರಿನ್ಯೂಬಲ್ ಎನರ್ಜಿನೇ ತಗೊಳ್ಳೋಣ. ವಾರೆ ಎನರ್ಜಿ, ಓಕೆ, ವಾರೆ ಎನರ್ಜಿ ಬಂದ್ಬಿಟ್ಟು 40 ಪಿ ಇದೆ. ಈ ಕಂಪ್ನಿ ತುಂಬ ಪಿ ಜಾಸ್ತಿ ಇತ್ತು, ನೀವು ಇಲ್ಲಿ ನೋಡ್ಬೋದು. ಈ ಕಂಪ್ನಿದು ಪಿ ಎಷ್ಟಿತ್ತು? 72 ಎಲ್ಲ ಇತ್ತು. ಇವಾಗ ಹಂಗೆ ಇದೆಯಾ? ವಾಪಸ್ ಕೆಳಗೆ ಬಂದಿದೆ. ಯಾಕಂದರೆ ಇದನ್ನೇ ಕರೀತಾರೆ ಮೀನ್ ಟು ರಿವರ್ಷನ್. ಇವತ್ತಿದ್ದಂಗೆ ನಾಳೆ ಇರಲ್ಲ, ವಾಪಸ್ ಕೆಳಗೆ ಬಂದೇ ಬರುತ್ತೆ. ಇನ್ನೂ ಕೆಳಗೆ ಬರ್ಬೋದು. ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ, ಈ ಕಂಪ್ನಿ ಇಯರ್ ಆನ್ ಇಯರ್ ಎಷ್ಟು ಗ್ರೋ ಆಗ್ತಿದೆ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡಬೇಕು? ಸೇಲ್ಸ್ ಚೆಕ್ ಮಾಡೋಕ್ಕೆ, ಸೇಲ್ಸ್ ಗ್ರೋ ಚೆಕ್ ಮಾಡೋಕ್ಕೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಯರ್ ಆನ್ ಇಯರ್ ಎಷ್ಟು ಗ್ರೋ ಆಗ್ತಿದೆ ಅಂತ ತೋರಿಸ್ತಾ ಇದೆ ನೋಡಿ. 46%, 136%, 68%. ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಷ್ಟು ಗ್ರೋ ಆಗ್ತಾ ಇದೆ? 36% ಗ್ರೋ ಆಗ್ತಾ ಇದೆ. ಇಯರ್ ಆನ್ ಇಯರ್ ಇಲ್ಲಿಗೂ ನೀವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 40% ಗ್ರೋ ಆಗ್ತಾ ಇದೆ. ನಾವು ಅನ್ಕೊಬೋದು ಒಂದು 30-35% ಈ ಕಂಪ್ನಿ ಗ್ರೋ ಆಗುತ್ತೆ ಅಂತ. ಅದಕ್ಕೆ ಏನು ಮಾಡಬೇಕು? 1 ಇಯರ್ದು ಪ್ರಾಫಿಟ್ನ ತಗೊಂಡು 1900 crore ಪ್ರಾಫಿಟಾ? ಕರೆಂಟ್ ಪಿ ಬಂದ್ಬಿಟ್ಟು 40 ಇದೆಯಾ? ಟೋಟಲ್ ನಂಬರ್ ಆಫ್ ದಿ ಶೇರ್ಸ್ ಎಷ್ಟಿದೆ ಈ ಕಂಪ್ನಿದು? 28 ಕೋಟಿ ಇದೆ. ಆಲ್ಮೋಸ್ಟ್ 28.7 ಇದೆ. 28.7. ಇಲ್ಲಿ ಗ್ರೋತ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿದಾಗ ನಾವು 30% ಹಾಕ್ಬೋದು.
30% ಗ್ರೋತ್ ಆಗುತ್ತೆ ಇಯರ್ ಆನ್ ಇಯರ್. ನೀವು ಇದನ್ನೆಲ್ಲ ಗ್ರೋತ್ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಅನಲೈಸ್ ಮಾಡಬೇಕು ಕಂಪ್ನಿ ಯಾವ ಇಂಡಸ್ಟ್ರಿನಲ್ಲಿ ವರ್ಕ್ ಆಗ್ತಿದೆ, ಫ್ಯೂಚರ್ ಗ್ರೋತ್ ಹೆಂಗಿರುತ್ತೆ, ಇದನ್ನೆಲ್ಲ ಅನಲೈಸ್ ಮಾಡಿದ್ರೆ ನಿಮಗೆ ಗ್ರೋತ್ ಗೊತ್ತಾಗುತ್ತೆ. ನಾನು ಇಲ್ಲಿ 30% ಹಾಕಿದ್ದೀನಿ. ಫ್ಯೂಚರ್ ಪಿ ಕಂಪ್ನಿದು ವಾಪಸ್ಸು 25ಕ್ಕೂ ಬರ್ಬೋದು. ಯಾಕಂದರೆ ನಾರ್ಮಲಿ ಇಷ್ಟೊಂದು ಪಿ ಭಾಳ ದಿವಸ ಟ್ರೇಡ್ ಆಗಲ್ಲ, 40 ಪಿನೂ ಭಾಳ ದಿವಸ ಟ್ರೇಡ್ ಆಗಲ್ಲ, ವಾಪಸ್ ಕೆಳಗೆ ಬರ್ಬೋದು. ಈಗ ನೀವು ಚೆಕ್ ಮಾಡಿ, ನೀವೇನಾದರೂ ಈ ಕಂಪ್ನಿನಲ್ಲಿ ಎಂಟ್ರಿ ಆದರೆ ಈ ಕಂಪ್ನಿಯ ಆ್ಯನ್ಯುವಲ್ ಗ್ರೋತು ಕಂಪ್ನಿ 30% ಇಯರ್ ಆನ್ ಇಯರ್ ಗ್ರೋತ್ ಆದರೂ ಕೂಡ ನಿಮಗೆ 18% ಸಿಕ್ಕಂಗಾಗುತ್ತೆ. ಅಂದರೆ ನೀವೇನಾದರೂ 2687 ರೂಪಾಯಿನಲ್ಲಿ ಗ್ರೋ ಆದರೆ ನೆಕ್ಸ್ಟು 5 ಇಯರ್ಸ್ ಬಿಟ್ಬಿಟ್ಟು 6236 ರೂಪಾಯಿನಲ್ಲಿ ನಿಮಗೆ ಸಿಕ್ಕಂಗಾಗುತ್ತೆ. ಇದೇ ಪ್ರಾಬ್ಲಮ್ ಈಗ ಹೈ ಪಿ ಕಂಪ್ನಿಗಳಲ್ಲಿ ಇನ್ವೆಸ್ಟರ್ ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ನಾನು ಇದೇ ದುಡ್ಡು ನಿಫ್ಟಿನಲ್ಲಿ ತಗೊಂಡೋಗಿ ಹಾಕಿದ್ರೆ ಎಷ್ಟು ಸಿಕ್ತಿತ್ತು? 12% ಸಿಕ್ತಿತ್ತು. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ರಿಸ್ಕ್ ತಗೊಳ್ತೀನಿ, ಅನಾಲಿಸಿಸ್ ಮಾಡ್ತೀನಿ. ಈ ಕಂಪ್ನಿ ಸ್ವಲ್ಪ ಫಾಸ್ಟಾಗಿ ಗ್ರೋ ಆಗ್ತಿದೆ, ನನಗಿಲ್ಲ 18% ಸಿಕ್ಕರೂ ಪರವಾಗಿಲ್ಲ. ಕಂಪ್ನಿ 30% ಗ್ರೋ ಆಗ್ತಿದೆ, ಬಟ್ ನನಗಿಲ್ಲ 18% ಸಿಕ್ಕರೂ ಪರವಾಗಿಲ್ಲ ಅಂತ ಈ ಕಂಪ್ನಿನ ಬೈ ಮಾಡ್ತಾರೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ನೀವು ಜಾಸ್ತಿ ಪಿ ಇರೋ ಕಂಪ್ನಿನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರೋತ್, ಅದಕ್ಕೆ ಗ್ರೋತ್ ನೋಡ್ಬೇಕು ನೀವು. ಗ್ರೋತ್ ನೋಡಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದೇ ಇಲ್ಲ. ಎಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ ನಮ್ಗೆ ಅಷ್ಟೇ ದುಡ್ಡು ಸಿಗುತ್ತೆ. ಈಗ ಇದೇ ನಾನು ಏನಾದರೂ 35% ಗ್ರೋ ಮಾಡಿದ್ರೆ ಇದನ್ನು ಕಂಪ್ನಿನ 22% ನಮಗೆ CAG ರಿಟರ್ನ್ ಸಿಗುತ್ತೆ. ಅಂದರೆ ಇವತ್ತೇನಾದರೂ ನಾನು 2600 ರೂಪಾಯಿ ಶೇರ್ ಬೈ ಮಾಡಿದ್ರೆ ಅದು 7531 ರೂಪಾಯಿ ಇರುತ್ತೆ 5 ವರ್ಷ ಬಿಟ್ಟು. ಅಂದರೆ 3 ಪಟ್ಟು ಜಾಸ್ತಿ ಆಗಿರುತ್ತೆ. ಬಟ್ ಆಗ ಪ್ರಾಬಬಿಲಿಟಿ ಇದೆಯಾ ಗೊತ್ತಿಲ್ಲ, ನಾವು ಅನಾಲಿಸಿಸ್ ಮಾಡಬೇಕು. ಇದು ಜಸ್ಟ್ ಎಜುಕೇಷನಲ್ ಪರ್ಪಸ್ಸು. ಮತ್ತು ಈ ವಿಡಿಯೋ ನೋಡ್ಬಿಟ್ಟು ಇದನ್ನು ಹೋಗ್ಬಿಟ್ಟು ಟಾರ್ಗೆಟ್ ಪ್ರೈಸ್ ಅಂತ ಬೈ ಮಾಡಿಬಿಡ್ಬೇಡಿ. ಇದು ಟಾರ್ಗೆಟ್ ಪ್ರೈಸ್ ಅಲ್ಲ, ಇದು ಜಸ್ಟ್ ಎಜುಕೇಷನಲ್ ಪರ್ಪಸ್ಸು ಕಂಡಿಡಿಯೋಕ್ಕೆ. ಇಲ್ಲಿ ನನಗೂ ಗೊತ್ತಿಲ್ಲ 35% ಗ್ರೋ ಆಗುತ್ತೆ ಫ್ಯೂಚರಲ್ಲಿ ಅಂತ. ಅದು ವಾರನ್ ಬಫೆಟ್ ಹೇಳ್ತಾರಲ್ವಾ, ನಾವು ಕಾರ್ ಓಡಿಸ್ಬೇಕಾದ್ರೆ ಯಾವಾಗ್ಲೂ ಹಿಂದೆ ಮಿರರ್ ನೋಡ್ಕೊಂಡು ಕಾರ್ ಓಡಿಸಲ್ಲ. ನಾವೇನು ನೋಡ್ಕೊಂಡು ಕಾರ್ ಓಡಿಸ್ತೀವಿ? ಮುಂದೆ ಒಂದು ಗ್ಲಾಸ್ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಕಾರ್ ಓಡಿಸ್ತೀವಿ. ಹಿಂದೆ ನೋಡ್ಕೊಂಡು ಓಡಿಸಿದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಹಿಂದೆ ಏನಾಗಿದೆ ಅನ್ನೋದು ನೋಡೋದಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕು. ನೀವು ಸೈಟ್ ಬೈ ಮಾಡಬೇಕಾದ್ರೂ ಅಷ್ಟೇ, ಹಿಂದೆ ಸೈಟ್ ಪ್ರೈಸ್ ಮೇಲೋಗಿದೆ ಅಂತ ಮುಂದೆ ಅದೇ ರೀತಿ ಮೇಲೋಗಲ್ಲ. ಮುಂದೆ ಯಾಕೆ ಮೇಲೋಗುತ್ತೆ ಅಂತ ಅನಾಲಿಸಿಸ್ ಮಾಡಬೇಕು. ಜಗತ್ತು ನಿಂತಿರೋದೇ ಫ್ಯೂಚರ್ ಮೇಲೆ. ಪಾಸ್ಟ್ ಮುಗಿದೋಯ್ತು, ಈ ಮುಂದೆನೂ 35% ಗ್ರೋ ಆಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಒನ್ಸ್ ನಿಮಗೆ ಕಾನ್ಫಿಡೆನ್ಸ್ ಬಂದು ಇಲ್ಲ ಈ ಕಂಪ್ನಿ ಗ್ರೋ ಆಗುತ್ತೆ ಅಂದರೆ ನೀವು ಮುಂದುವರಿಬೋದು. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದ್ರದ್ದು ಗೂಗಲ್ ಶೀಟ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಥವಾ ನಿಮಗೆ ಹಳೆ ವಿಡಿಯೋದಲ್ಲೂ ಕೂಡ ಸಿಗುತ್ತೆ. ಹಲೋ ಸರ್, ವಿಡಿಯೋ ಎಡಿಟಿಂಗ್ ಸೂಪರ್ ಸರ್, ವೀಕ್ಲಿ 2 ವಿಡಿಯೋ ಆದರೂ ಅಪ್ಲೋಡ್ ಮಾಡಿ ಸರ್. ನೀವು ಹೇಳಿದ್ರಿ ROC ಜಾಸ್ತಿ ಇದ್ದರೆ ಕಂಪ್ನಿ ಚೆನ್ನಾಗಿರುತ್ತೆ ಅಂತ. ಬಟ್ ಈಸ್ ಮೈ ಟ್ರಿಪ್ ಟು ROC 30% ಎಬೋ ಇದೆ, ಬಟ್ ಕಂಪ್ನಿ ಲಾಸಲ್ಲಿ ಇದೆ, ಹೇಗೆ ಹೇಳಿ ಸರ್? ಅದೇ ಹೇಳಿದ್ನಲ್ಲ ನಾನು ಇವಾಗ, ಇದೊಂದು ಕ್ವಶನ್ಗಿನ್ನ ಮುಂಚೆ ಹೇಳಿದ್ನಲ್ಲ ಒಂದು ಕ್ವಶನ್. ಏನು ಹೇಳಿ? ಹಿಂದ್ಗಡೆ ಆಗಿರೋದನ್ನು ನೋಡಬೇಡಿ, ಮುಂದ್ಗಡೆ ಆಗೋದನ್ನು ನೋಡಿ ಅಂತ. ROC ROE ಏನಂದರೆ ಹಿಂದ್ಗಡೆ ಆಲ್ರೆಡಿ ಕಂಪ್ನಿ ಮಾಡಿರೋ ಲಾಭದಿಂದ ಆಗಿರೋದು. ಈ ಸಲ ಕಂಪ್ನಿ ಲಾಸ್ ಮಾಡ್ತಿರೋದು ಯಾಕೆ ಏನು ಅಂತ ನೀವು ಮುಂದ್ಗಡೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಅದಕ್ಕೆ ಕಾಲ್ ಓದಬೇಕು. ಕಂಪ್ನಿ ಏನು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಬೇಕು. ಅದನ್ನ ಕಾಲ್ ಓದೋದು ಹೆಂಗೆ, ಕಂಪ್ನಿನ ಅನಲೈಸ್ ಮಾಡೋದು ಹೆಂಗೆ, ಚಾಟ್ GPT ಎಲ್ಲ ಯೂಸ್ ಮಾಡ್ಕೊಂಡು ಅನಾಲಿಸಿಸ್ ಮಾಡೋದು ಹೆಂಗೆ ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಅದ್ರ ಥ್ರೂ ಮಾಡ್ಬೋದು. ಬ್ರೋ, ನಾನು ನಿಮ್ಮ ವಿಡಿಯೋನ 2 ಇಯರಿಂದ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳಿ ಕೊಡ್ತೀರಾ. ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಬಗ್ಗೆ. ನನಗೆ 36 ವರ್ಷ, ಪ್ರೈವೇಟ್ ಕಂಪ್ನಿಲಿ ಜಾಬ್ ಮಾಡ್ತಿದ್ದೀನಿ, 40,000 ಸ್ಯಾಲ್ರಿ. ನಾನು ಲಾಂಗ್ ಟರ್ಮ್ಗೆ 2021ರಿಂದ ಇನ್ವೆಸ್ಟ್ ಮಾಡ್ತಿದ್ದೀನಿ ಸ್ಟಾಕ್ ಹಾಗೂ MF ಅಲ್ಲಿ. ಪ್ರೆಸೆಂಟ್ಲಿ ಬೋತ್ ಪೋರ್ಟ್ಫೋಲಿಯೋ 10 lakhs ಆಗಿದೆ. ಇವಾಗ ಊರಲ್ಲಿ 6 lakhಗೆ ಒಂದು ಸೈಟ್ ಇದೆ, ತಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಪ್ರೆಸೆಂಟ್ಲಿ ಬ್ಯಾಂಕಲ್ಲಿ 2 ಲಕ್ಷ ಕ್ಯಾಶ್ ಇದೆ. ಉಳಿದಿರೋ ಅಮೌಂಟ್ಗೆ ಪರ್ಸ್ನಲ್ ಲೋನ್ ತಗೊಳ್ಳ ಅಥವಾ ಸ್ವಲ್ಪ ಪೋರ್ಟ್ಫೋಲಿಯೋ ಸೆಲ್ ಮಾಡಲ, ಯಾವುದು ಬೆಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಪ್ರೆಸೆಂಟ್ ಯಾವ ಲೋನು ಇಲ್ಲ, ದಯವಿಟ್ಟು ತಿಳಿಸಿ. ಯಾಕೆ ನಿಮಗೆ ಸೈಟ್ ಏನಕ್ಕೆ ಬೇಕಾಗಿದೆ ಅಂದರೆ, ನೀವೇನಾದರೂ ಊರಲ್ಲಿ ಮನೆ ಕಟ್ಟಬೇಕು, ಇವತ್ತು ನೀವು ಫ್ಯೂಚರಲ್ಲಿ ಹೋಗಿ ಮನೆ ಕಟ್ಟಬೇಕು, ಆ ಥರ ಏನಾದರೂ ಐಡಿಯಾ ಇದ್ದರೆ ನೀವು ಬೈ ಮಾಡಿ. ಇಲ್ಲ ಸುಮ್ಮನೆ ಇನ್ವೆಸ್ಟ್ಮೆಂಟಿಗೆ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಲೋನ್ ಹಾಕಿ ತಾಣ್ತಿರಲ್ವ ನೀವು, ಈಗ ಪರ್ಸ್ನಲ್ ಲೋನ್ ಹಾಕಿ ತಾಣ್ತಿರಲ್ವ, ಪರ್ಸ್ನಲ್ ಲೋನ್ ಹಾಕಿದ್ರೆ ಮಿನಿಮಮ್ 14-15% ನಿಮಗೆ ಇಂಟ್ರೆಸ್ಟ್ ಆಗ್ತಾರೆ. 15% ಇಂಟ್ರೆಸ್ಟ್ ಆಗ್ತಾರೆ. ನಿಮ್ಮ ಸೈಟು ಗ್ರೋ ಆದರೂ ಆಯಿತು, ಆಗ್ಲಿಲ್ದ್ರೂ ಆಗಲ್ಲ. ಬಿಕಾಸ್ ಫ್ಯೂಚರ್ ಅದು, ಫ್ಯೂಚರಲ್ಲಿ ಏನು ಬೇಕಿರೋ ಆಗ್ಬೋದು, ಆದರೂ ಮೇಲೆ ಹೋಗ್ಬೋದು, ಮೇಲೆ ಹೋಗ್ದಲೇನೂ ಇರ್ಬೋದು. ಬಟ್ ನೀವು ಇಂಟ್ರೆಸ್ಟ್ ಮಾತ್ರ ಕಟ್ಟಲೇಬೇಕಲ್ಲ. ಬ್ಯಾಂಕ್ ನಿಮ್ಮನ್ನು ಬಿಡೋದೇ ಇಲ್ಲ, ಇಂಟ್ರೆಸ್ಟ್ ಕಟ್ಟಿಸ್ಕೊಳುತ್ತೆ. ಬಟ್ ಅದು ಫಿಕ್ಸ್ಡ್ ಇಲ್ಲ ನನಗೆ ಇವತ್ತಿನ ಲೆಕ್ಕಕ್ಕಿಲ್ಲ, 3 ವರ್ಷ 4 ವರ್ಷದ ಲೆಕ್ಕಕ್ಕಿಲ್ಲ, ನಾನು ಸಾಯೋವರೆಗೂ ಇದನ್ನು ಇಟ್ಕೊತೀನಿ, ಇದನ್ನು ಸೆಲ್ ಮಾಡಲ್ಲ. ಬಿಕಾಸ್ ನಾನು ಇಲ್ಲಿ ಮನೆ ಕಟ್ಟಬೇಕಾಗಿದೆ, ಫ್ಯೂಚರಲ್ಲಿ ನಾನು ಅಲ್ಲಿನಲ್ಲಿ ಹೋಗಿ ಸೆಟ್ಲ್ ಆಗಬೇಕಾಗಿದೆ, ನಮ್ಮೂರಲ್ಲಿ ಹೋಗಿ ಸೆಟ್ಲ್ ಆಗಬೇಕಾಗಿದೆ ಅಂತ ಏನಾದರೂ ಮೈಂಡ್ ಸೆಟ್ ಇದ್ದರೆ ನೀವು ಆಗ ಮಾತ್ರ ನೀವು ಅದನ್ನು ಕನ್ಸಿಡರ್ ಮಾಡಿ. ಅಂಟಿಲ್ ಅನ್ಲೆಸ್ ನೀವೇನಾದ್ರೂ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಏನಾದರೂ ಮೈಂಡ್ ಸೆಟ್ ಇದ್ದರೆ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಬೇಡಿ. ಪರ್ಸ್ನಲ್ ಲೋನು ತಗೊಬೇಡಿ, ಏನೂ ತಗೊಬೇಡಿ, ಸೈಟ್ ಆಸೆನೇ ಬಿಟ್ಬಿಡಿ. ಯಾಕೆ ಎಂತೆಂಥ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಇದೆ. ನಿಮ್ಮೂರಲ್ಲಿ ಹೋಗಿ 6 ಲಕ್ಷ ಸೈಟ್ ಯಾಕೆ ತಗೊಳ್ಬೇಕು? ನಿಮ್ಮೂರಲ್ಲಿ ಹೋಗಿ ತಾಣ್ತಿದ್ದೀರ ಅಂದರೆ ಮೇ ಬಿ ನೀವು ಅಲ್ಲೋಗಿ ಸೆಟ್ಲ್ ಆಗಬೇಕು, ಅದಕ್ಕೋಸ್ಕರ ಒಂದು ಸೈಟ್ ಇರಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿರ್ಬೋದು. ಆ ಥರ ಮಾಡೋಂಗಿದ್ರೆ ಯೋಚನೆ ಮಾಡಿ. ನೀವು ಬ್ಯಾಂಕಲ್ಲಿರೋ 2 ಲಕ್ಷನೂ ನಿಮ್ಮದು ಎಮರ್ಜೆನ್ಸಿ ಫಂಡಿಗೆ ಅಂತ ಇಟ್ಕೊಂಡಿರ್ತೀರ, ಎಮರ್ಜೆನ್ಸಿ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಬಟ್ ಅದನ್ನು ತಗೊಂಡೋಗಿ ಬ್ಲಾಕ್ ಮಾಡಿದ್ರೆ ಮತ್ತೆ ನಾಳೆ ಒಂದು ದಿವಸ ಕೆಲಸ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ. ಹುಷಾರಾಗಿರಿ ಅಷ್ಟೇ. ಬ್ರೋ, ನಮ್ಮ ಡಿಮ್ಯಾಟ್ ಅಕೌಂಟ್ ಹ್ಯಾಕ್ ಆದರೆ ನಮ್ಮ ಅಮೌಂಟ್ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದ? ಇಲ್ಲ ಬ್ರೋ,
ನಮ್ಮ ಅಮೌಂಟ್ ಹ್ಯಾಕ್ ಮಾಡಿದರೆ ಅವರಿಗೆ ಅಕೌಂಟ್ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತಾ ಬ್ರೋ? ಅಮೌಂಟ್ ನಮ್ಮ ಅಕೌಂಟ್ ಮಾತ್ರ ಅಥವಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದು? ಥ್ಯಾಂಕ್ ಯು ಬ್ರೋ. ಈ ಥರ ಎಲ್ಲ ಆಗಲ್ಲ. ಹಂಗಾಗಿದ್ರೆ ನೀವು ಹಿಂಗೆ ಯೋಚನೆ ಮಾಡ್ಬೋದಿತ್ತಲ್ಲ, ನಿಮ್ಮ ತಾಲೂಕು ಆಫೀಸಲ್ಲಿರೋ ಸರ್ವರ್ನ ಹ್ಯಾಕ್ ಮಾಡಿದ್ರೆ ನಿಮ್ಮ ಜಮೀನ ಪಾಣಿ ಹೆಸರಿಂದ ತೆಗೆದ್ಬಿಟ್ಟು ಇನ್ನೊಬ್ಬನ ಪಾಣಿ ಹೆಸರಿಗೆ ಮಾಡ್ಕೊಬೋದಾ? ಅಷ್ಟು ಈಸಿ ಇದೆಯಾ ಅದು ಹಂಗೆ ತಾನೇ. ಏನಿದೆ ಅದರಲ್ಲಿ? ಹೋಗಿ ತಾಲೂಕು ಆಫೀಸಲ್ಲಿ ಹೋಗಿ ಒಂದು ಫಿಂಗರ್ ಪ್ರಿಂಟ್ ಕೊಟ್ಟರೆ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗುತ್ತೆ ತಾನೇ. ಅದು ಅಲ್ಲೂ ಹ್ಯಾಕ್ ಮಾಡ್ಬೋದು ತಾನೆ. ಫಿಂಗರ್ ಪ್ರಿಂಟ್ನ ಹ್ಯಾಕ್ ಮಾಡಿಬಿಟ್ರೆ ಕಂಪ್ಲೀಟ್ಲಿ ನಿಮ್ಮ ಪಾಣಿ ಹೆಸರಲ್ಲಿ ತಗೊಂಡೋಗಿ, ಏನು ಪಾಣಿ ಅಂದರೆ ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ, ಅದೇನಾ ಡಾಕ್ಯುಮೆಂಟ್ಸು? ತಾಲೂಕು ಆಫೀಸಲ್ಲಿ ಏನಿರುತ್ತೆ ಅದೇ ತಾನೇ ಡಾಕ್ಯುಮೆಂಟ್ಸು. ಅಲ್ಲಿ ಹೋಗ್ಬಿಟ್ಟು ಯಾರನ್ನ ಹ್ಯಾಕ್ ಮಾಡ್ಬೋದಲ್ಲ, ನಿಮ್ಮ ಮನೇನ ಅವನೇ ಸೇವ್ ಮಾಡ್ಕೊಂಡ್ಬಿಡ್ಬೋದಲ್ಲ. ಹಿಂಗೆ ಯಾಕೆ ಯೋಚನೆ ಮಾಡಲ್ಲ? ಬರೀ ಇಲ್ಲ ಯಾಕೆ ಈ ಥರ ಯೋಚನೆ ಮಾಡ್ತೀರಾ? ಯಾಕೆ ಮುಖೇಶ್ ಅಂಬಾನಿದು ಮನೆ ಜಾಸ್ತಿ ಇದಾವೋ ಶೇರ್ಸ್ ಜಾಸ್ತಿ ಇದಾವ? ಮುಖೇಶ್ ಅಂಬಾನಿದು ಡಿಮ್ಯಾಟ್ ಅಕೌಂಟ್ ಹ್ಯಾಕ್ ಮಾಡಿಬಿಟ್ಟು ನಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಟ್ರೆ ಆರಾಮಲ್ಲ. ಆ ಥರ ಎಲ್ಲ ಆಗಲ್ಲ. 99.99% ಅಲ್ಲ, 102% ಆಗಲ್ಲ. ತಲೆ ಕೆಡಿಸ್ಕೊಂಬಿಡಿ ಬ್ರದರ್. ನಾನು 50,000 ಅರ್ನ್ ಮಾಡ್ತೀನಿ. ನಾನು ರಿಯಲ್ ಎಸ್ಟೇಟಲ್ಲಿ 15 ಲಕ್ಷ ಲೋನ್ ಮಾಡಿ ರಿಯಲ್ ಎಸ್ಟೇಟ್ನ ಬೈ ಮಾಡಬೇಕು ಅಂತ ಇದ್ದೀನಿ. ರೀಸನ್ ಏನು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹೌದು, ಇದು ತುಂಬ ಜನದ ಪ್ರಾಬ್ಲಮ್ಮು. ರಿಯಲ್ ಎಸ್ಟೇಟಲ್ಲಿ ಆದರೆ ಏನಾದರೆ ಅದನ್ನು ಸೆಲ್ ಮಾಡೋದು ಕಷ್ಟ ಆಗಿರೋದ್ರಿಂದ ಅದನ್ನು ಈಸಿಯಾಗಿ ಸೆಲ್ ಮಾಡಿಬಿಟ್ಟು ಎಕ್ಸಿಟ್ ಆಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಮೇಲೋದ್ರು, ಒಂದು 10% ಮೇಲೋದ್ರು ಸೆಲ್ ಮಾಡಿಬಿಡೋದು, ಮತ್ತು ಸ್ವಲ್ಪ ಕೆಳಗೆ ಬಂದ ತಕ್ಷಣ ಎಕ್ಸಿಟ್ ಮಾಡಿಬಿಡೋದು, ಈ ಥರ ಮಾಡ್ತಾರೆ. ಡಿಸಿಪ್ಲಿನ್ ಆಗಿರೋಕ್ಕಾಗಲ್ಲ. ಬಟ್ ಆದರೆ ನೀವೇನು ಕಳ್ಕೊತಾ ಇದ್ದೀರಾ? ಡಿಸಿಪ್ಲಿನ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದನ್ನು ಕಲ್ತ್ಕೊಬೇಕು, ಅಥವಾ ಬೇರೆ ದಾರಿ ಏನಿದೆ ಅಂತ ಹುಡುಕ್ಬೇಕು. ಇದು ಬಿಟ್ಬಿಟ್ಟು ನಾನು ಬೇರೆ ಈಗ ಹೆಂಗಂದ್ರೆ ನೀವು ಆಲ್ರೆಡಿ ಯುದ್ಧಕ್ಕೆ ಇಳಿದ್ಬಿಟ್ಟು ಯುದ್ಧ ಮಾಡೋಕ್ಕಾಗ್ತಿಲ್ಲ ಅಂತ ವಾಪಸ್ ಹೋದಂಗೆ. ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಬೆಟರ್ ರಿಟರ್ನ್ ಸಿಗುತ್ತೆ. ಇದು ಲಾಂಗ್ ಟರ್ಮಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್, ನಿಮ್ದು 1 ಲಕ್ಷನ ನೀವೇನಾದ್ರೂ 10% ಗ್ರೋ ಆಗಂತ ಜಾಗದಾಗ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ 20 ವರ್ಷಕ್ಕೆ ಆ ದುಡ್ಡು 6 ಲಕ್ಷ ಆಗಿರುತ್ತೆ. ಅಂದರೆ 6 ಪಟ್ಟು ಜಾಸ್ತಿ ಆಗಿದೆ. ಯಾಕಂದರೆ 10% ರಿಟರ್ನ್ ಸಿಗ್ತಾ ಇದೆ. ರಿಯಲ್ ಎಸ್ಟೇಟಲ್ಲಿ ನಾರ್ಮಲಿ ಎಷ್ಟು ಸಿಗುತ್ತೆ? 7ರಿಂದ 8 ಪಟ್ಟು, ಬೇಡ 10 ಪಟ್ಟು ಮ್ಯಾಕ್ಸಿಮಮ್ ಸಿಗುತ್ತೆ ಅಂದ್ಕೊಳ್ಳಿ. ಲಾಂಗ್ ಟರ್ಮಲ್ಲಿ 1 ವರ್ಷ ಮೇಗ್ ಬಿ ನೀವು ಸೈಟ್ ತಗೊಂಡಾಗ 1 ವರ್ಷ ಸಡನ್ಲಾಗಿ 1 ಲಕ್ಷ ತಗೊಂಡಿದ್ದ ಸೈಟು 1,30,000 ಆಗ್ಬೋದು, 1,50,000 ಆಗ್ಬೋದು. ನಾನು ಹೇಳ್ತಿರೋದು ಲಾಂಗ್ ಟರ್ಮಲ್ಲಿ. ಅದೇ ನೀವು ಜಸ್ಟ್ 5% ಜಾಸ್ತಿ, ಅಂದರೆ 10%ಗಿನ್ನ ಜಸ್ಟ್ 15% ಹೋಗಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 20 ವರ್ಷ ಬಿಟ್ಟು ಎಷ್ಟು ಸಿಗುತ್ತೆ ಗೊತ್ತಾ? 16 ಪಟ್ಟು ಸಿಗುತ್ತೆ. ಅಂದರೆ ನಿಮ್ದು 1 ಲಕ್ಷ 16 ಲಕ್ಷ ಆಗಿರುತ್ತೆ. ಅಂದರೆ ಎಷ್ಟು ಸಿಕ್ಕಂಗಾಗುತ್ತೆ ನಿಮಗೆ? 10 ಲಕ್ಷ ಜಾಸ್ತಿ ಸಿಕ್ಕಂಗಾಗುತ್ತೆ. ಅದೇ ಏನಾದರೂ ನೀವು 20% ಸಿಗೋ ಜಾಗದಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ 20 ವರ್ಷ ಬಿಟ್ಬಿಟ್ಟು ನಿಮ್ಮ ಹತ್ರ 38 ಲಕ್ಷ ಇರುತ್ತೆ. ಎಷ್ಟು ಹೇಳಿ? 38 ಲಕ್ಷ. 32 ಲಕ್ಷ ಜಾಸ್ತಿ ಇರುತ್ತೆ 10%ಗಿನ್ನ. ಇವಾಗ ನೀವೇ ಯೋಚನೆ ಮಾಡಿ, ನಿಮ್ಮ ದುಡ್ಡನ್ನ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಷ್ಟ, ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಪೇನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ತರ ವಾರ್ ಆಯ್ತು ಅಂದ್ರೂ ಮಾರ್ಕೆಟ್ ಕೆಳಗೆ ಬರುತ್ತೆ, ಟ್ರಂಪ್ ಏನೋ ಅಂದ್ರೂ ಮಾರ್ಕೆಟ್ ಕೆಳಗೆ ಬರುತ್ತೆ, ಈ ರೀತಿ ಆಗ್ತಾನೆ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಹೋಗಿದೆ, ಹಿಂದೆಯಿಂದನೂ ಹೋಗಿದೆ. ಯಾಕಂದ್ರೆ ನಾನು 100 ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದೊಂದು ಬಿಸ್ನೆಸ್. ಇದು ಬಿಸ್ನೆಸ್ ಇದ್ರೇನೆ ದೇಶ ನಡೆಯುತ್ತೆ ಅಂದಮೇಲೆ ಬಿಸ್ನೆಸ್ ರನ್ ಆಗೇ ಆಗುತ್ತೆ. ಇವಾಗ ನೀವೇ ಚೂಸ್ ಮಾಡಿ ನಿಮ್ಮ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಡಿಸಿಪ್ಲಿನ್ ಇಲ್ಲ ಅಂದ್ರೆ ನೀವು ಡಿಸಿಪ್ಲಿನ್ ಕಲ್ತ್ಕೊಂಡ್ಲೇಬೇಕು. ಅಕಸ್ಮಾತ್ ನಿಮ್ಮ ಕೈಲಿ ಆಗ್ತಾ ಇಲ್ಲ, ನಾನು ಅದು ಇದು ತಪ್ಪು ಮಾಡ್ತಿದ್ದೀನಿ ಅಂದ್ರೆ ಯಾರನ್ನ ಫಂಡ್ ಮ್ಯಾನೇಜರ್ ಕೈಲಿ ಕೊಡಿ, ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ ದುಡ್ಡನ್ನ ಆಟೋಮೆಟಿಕ್ಲಿ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಹಂಗಾದ್ರೂ ಮಾಡಿ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಹಂಗಂತ ನೀವು ಎದ್ರುಕೊಂಡು ಓಡೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೆಟರ್ ರಿಟರ್ನ್ ಸಿಗುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ, ನಮಗೆ ಪೇನ್ ಮಾಡುತ್ತೆ. ಅವಾಗ ಮೇಲೆ ಕೆಳಗೆ ಆಗೋದನ್ನ ನಮಗೆ ತಡ್ಕೊಳಕ್ಕಾಗಲ್ಲ. ಬಟ್ ಲಾಂಗ್ ಟರ್ಮಲ್ಲಿ ನೋಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲೇ ದುಡ್ಡು ಮಾಡೋಕ್ಕಾಗೋದು. ಸರ್, CDMOಗೆ ಹೈ ವ್ಯಾಲ್ಯೂಯೇಷನ್ ಪೇ ಮಾಡ್ತಾರೆ ಅಂತ ಅಂದ್ರಿ, ಆದರೆ ಐಕಲ್ಗೆ CDMOಗೆ 65% ರೆವಿನ್ಯೂ ಬರುತ್ತೆ. ಅದಕ್ಕೆ ಯಾಕೆ ಪ್ರೈಸ್ ಟು ಸೇಲ್ಸ್ 2 times ಪೇ ಮಾಡ್ತಾರೆ? 65% ಬರಲ್ಲ, 43% ಬರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗುತ್ತೆ. ಒನ್ಸ್ ಇವರು ಹೊಸ ಆರ್ಡರ್ನ ವಿನ್ ಮಾಡ್ತಾ ಹೋದ್ರೆ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಇವರು ಪ್ರಾಫಿಟಬಿಲಿಟಿ ತೋರಿಸ್ಕೊಂತ ಹೋಗ್ಬೇಕು, ಅವಾಗಲೇ ಮಾರ್ಕೆಟ್ ಹೈ ವ್ಯಾಲ್ಯೂಯೇಷನ್ ಪೇ ಮಾಡುತ್ತೆ. ಈಗ ಏನಾಗಿದೆ ಅಂದರೆ ಐಕಲ್ಗೆ ಪ್ರಾಬ್ಲಮ್ ಏನಂದರೆ, ಐಕಲ್ದು ಕ್ರಾಪ್ ಪ್ರೊಟೆಕ್ಷನ್ ಇಂದ ರೆವಿನ್ಯೂ ಬರುತ್ತೆ. ಕ್ರಾಪ್ ಪ್ರೊಟೆಕ್ಷನ್ ಅಂದ್ರೆ ಕಳೆನಾಶಕ, ಕೀಟನಾಶಕ ಇದೆಲ್ಲ ಇದಾವಲ್ಲ, ಇದರಿಂದ ರೆವಿನ್ಯೂ ಬರುತ್ತೆ. ಅದು ಲೋಕಲ್ ಆಗಿ ರೆವಿನ್ಯೂ ಬರಲ್ಲ, ಅವರು ಗ್ಲೋಬಲ್ ಇಂದ ಬರುತ್ತೆ. ಗ್ಲೋಬಲ್ ಪ್ಲೇಯರ್ಗಳು ಬಂದ್ಬಿಟ್ಟು ಇವ್ರ ಹತ್ರ ಅದನ್ನ ಮಾಡಿಸ್ಕೊಂತಾರೆ. ಸಿಂಜೆಂಟಾ ಈ ತರ ಗ್ಲೋಬಲ್ ಕಂಪ್ನಿಗಳು ಇವ್ರ ಹತ್ರ ಅದನ್ನ ರೆಡಿ ಮಾಡಿಸ್ಕೊಂತಾರೆ. ಆಕ್ಚುಲಿ ಇವಾಗ ಏನಾಗಿದೆ ಅಂದ್ರೆ, ಗ್ಲೋಬಲ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಇದೆ. ಒನ್ಸ್ ಡಿಮ್ಯಾಂಡ್ ಪಿಕಪ್ ಆದ್ಮೇಲೆ, ಡಿಮ್ಯಾಂಡ್ ಯಾವಾಗ ಪಿಕಪ್ ಆಗುತ್ತೆ ಅವಾಗ ಐಕಲ್ದು ರೆವಿನ್ಯೂ ನಿಜವಾಗ್ಲೂ ಶೂಟಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಮಾರ್ಕೆಟ್ ಮತ್ತೆ ಹೈ ವ್ಯಾಲ್ಯೂಯೇಷನ್ ಪೇ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಇದು ಯಾವುದನ್ನು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಇದು ನೋಡ್ಬಿಟ್ಟು ಬೈ ಸೆಲ್ ಅಂತ ಡಿಸೈಡ್ ಮಾಡಬೇಡಿ. ಇದು ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಡಿಸ್ಕಸ್ ಮಾಡ್ತಿರೋದು. ಬ್ರೋ, ನಾನೊಂದು ಕ್ವಶನ್ಗೆ ಆನ್ಸರ್ ಮಾಡಿ ಬ್ರೋ. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತಾರೆ 2,000 ಹಾಕಿದ್ರೆ 20,000 ಬರುತ್ತೆ ಅಂತ. ನಾವು ಎಕ್ಸ್ಪರ್ಟ್ ಟ್ರೇಡರ್ ಇದೀವಿ ಅಂತ ಹೇಳ್ತಾರೆ. ಇದು ನಿಜನಾ ಬ್ರೋ? ಪ್ಲೀಸ್ ರಿಪ್ಲೈ ಮಾಡಿ ಬ್ರೋ. ಅವ್ರ ಎಂತ ಎಕ್ಸ್ಪರ್ಟ್ ಟ್ರೇಡರ್ ಇದ್ರು 2,000 ಯಾಕೆ ಟ್ರೇಡ್ ಮಾಡ್ತಿದ್ದಾನೆ? ಅವ್ನು 2,000 ಇಟ್ಕೊಂಡಿದ್ದಾನೆ ಅಂದ್ರೆ ಅವ್ನು ಯಾವ ಸೀಮೆ ಟ್ರೇಡರ್? ಮೇ ಬಿ ಅವನು ದೊಡ್ಡ ಅಮೌಂಟ್ ಇಟ್ಕೊಂಡು ಮಾಡ್ತಿರ್ಬೋದೇನೋ. 2,000 ನಿಮಗೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದಾನೆ. ಆಮೇಲೆ ಸಣ್ಣ ಅಮೌಂಟಲ್ಲಿ ಮಾಡೋದು ಈಸಿ. 2,000
2000ದಲ್ಲಿ ನೀವು 4000 5000 ಮಾಡೋದು ಈಸಿ. ಯಾಕಂದರೆ ಕಳ್ಕೊಳೋದೇನು ಇರಲ್ಲಲ್ಲ, ಅವಾಗ ಬಂದೇ ಬರುತ್ತೆ. ಪೇಪರ್ ಟ್ರೇಡಿಂಗಿಂದಾಗೆ ನೀವು ಪೇಪರಲ್ಲಿ ಏನಾದರೂ ಟ್ರೇಡ್ ಮಾಡಿ ನೀವು ಯಾವಾಗಲೂ ಲಾಭ ಮಾಡ್ತೀರಾ. ಯಾವಾಗ ಮಾರ್ಕೆಟಿಗೆ ಎಂಟ್ರಿ ಆಗ್ತೀರಾ ಅವಾಗ ಲಾಭ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಟ್ರೇಡಿಂಗ್ ಅನ್ನೋದು ಎಮೋಷನಲ್ ಗೇಮು. ಇಲ್ಲಿ ಎಮೋಷನ್ನ ಭಾಳ ಕಂಟ್ರೋಲ್ ಮಾಡ್ಕೊಬೇಕು. ಭಾಳ ಅಂದರೆ ಭಾಳ. ಈ ಯಾರು ಎಮೋಷನ್ನ ಕಂಟ್ರೋಲ್ ಮಾಡ್ಕೊತಾರೆ ಅವರೇ ವಿನ್ ಆಗ್ತಾರೆ. ನಮ್ಮ ಹ್ಯೂಮನ್ಸ್ಗೆ ಎಮೋಷನ್ ಕಂಟ್ರೋಲ್ ಆಗಲ್ಲ. ಯಾಕಂದರೆ ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರಲ್ಲಲ್ಲ. ಒಂದು ವಾರ ನಾವು ಫುಲ್ಲು ಸ್ಟ್ರಾಂಗ್ ಆಗಿರ್ತೀವಿ, ಇಲ್ಲ ನಾನು ಮಾಡೇ ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ ಅಂತಿರ್ತೀವಿ. ಇನ್ನೊಂದು ವಾರ ನಮ್ಮ ಮನೆಯಲ್ಲಿ ಏನೋ ಗಲಾಟೆ ಆಗುತ್ತೆ, ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ರೋಡಲ್ಲಿ ಯಾವನೋ ಬೈತಾನೆ, ಇದೆಲ್ಲ ತಗೊಂಬಂದ್ಬಿಟ್ಟು ನಾವು ಇಲ್ಲಿ ಅದನ್ನು ಅಪ್ಲೈ ಮಾಡೋಕೆ ಹೋಗ್ತೀವಿ. ಯಾಕಂದರೆ ಇಲ್ಲಿ ಎಮೋಷನಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವರೇ ವಿನ್ ಆಗೋಕ್ಕಾಗುತ್ತೆ. ಎಮೋಷನಲ್ಲಿ ಸ್ಟ್ರಾಂಗ್ ಇರಬೇಕಂದ್ರೆ ನಿಮಗೆ ಆಸೆ ಇರಬಾರ್ದು. ಈ ಥರ 2000ದಲ್ಲಿ 20,000 ಮಾಡ್ತೀನಿ ಅನ್ನೋ ಆಸೆ ಇರಬಾರ್ದು. ಮಿನಿಮಮ್ ಒಂದು ಟಾರ್ಗೆಟ್ ಇಟ್ಕೊಂಡಿರಬೇಕು. ತಿಂಗಳ ಒಂದು 2% ಮಾಡ್ತೀನಿ ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಬೇಕು. 2% ನಿಮ್ಮ ಹತ್ರ ಇರೋ ಸಣ್ಣ ಕ್ಯಾಪಿಟಲ್ಗೆ ಏನು ವರ್ಕ್ ಆಗಲ್ಲ. ನಿಮ್ಮ ಹತ್ರ 50,000 1 ಲಕ್ಷ ಇದ್ದರೆ 2% 2,000 ಆಗುತ್ತೆ. ನಿಮ್ಗೆ ಏನೂ ಸಾಕಾಗಲ್ಲ. ಹೋಗೋರು 2,000 ಕ್ಯಾಶ್ಗೋಸ್ಕರ ಯಾಕೆ ಹಿಂಗೆ ಮಾಡೋಣ ಅಂತ ನೀವು ಬಿಟ್ಬಿಡ್ತೀರಾ. ಬಟ್ ರಿಯಲ್ ಆಗಿ ಟ್ರೇಡಿಂಗಲ್ಲಿ ಯಾರು ದುಡ್ಡು ಮಾಡ್ತಾರೆ? ಜಾಸ್ತಿ ದುಡ್ಡಿರೋರು. ಯಾಕಂದರೆ ಅವ್ರಿಗೆ ಗೊತ್ತಿದೆ ಜಾಸ್ತಿ ಮಾಡೋಕ್ಕಾಗಲ್ಲ, ಜಾಸ್ತಿ ಮಾಡೋಕೆ ಹೋದರೆ ನಾನು ದುಡ್ಡು ಕಳ್ಕೊತೀನಿ ಅಂತ. ಅವರು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರು ಕನ್ಸಿಸ್ಟೆನ್ಸಿಯಾಗಿ ದುಡ್ಡು ಮಾಡ್ತಾರೆ. ಅಂದರೆ ಅವ್ರ ಹತ್ರ ಒಂದು 10 ಲಕ್ಷ ಇದ್ದರೆ ವರ್ಷಕ್ಕೊಂದು 20% ಮಾಡ್ತಾರೆ. ಅಂದರೆ ವರ್ಷ 2 ಲಕ್ಷ ಬಂದರೆ ಸಾಕು ಅಂತ ಅನ್ಕೊಂತಾರೆ. ಈ 2 ಲಕ್ಷ ದುಡಿಯೋಕೆ ಎಗೇನ್ ಅವರು ಫುಲ್ ಟೈಮ್ ಇನ್ವೆಸ್ಟ್ ಮಾಡಬೇಕು. ಫುಲ್ ಟೈಮ್ ಇನ್ವೆಸ್ಟ್ ಮಾಡಲಿದ್ರು ಸಮೇತ ಒಂದು ಆಫ್ ದಿ ಡೇ ಅವರು ಇನ್ವೆಸ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಈ 2 ಲಕ್ಷ ದುಡಿಯೋ ಜಾಗದಲ್ಲಿ ನೀನು 10 ಲಕ್ಷ ದುಡಿಬೋದಿತ್ತೇನೋ ನಿನ್ನ ಕೆಲಸ ಮಾಡಿದ್ರೆ, ನಿಂದು ಅಲ್ಲಿ ಫೋಕಸ್ ಹಾಕಿದ್ರೆ, ನೀನಲ್ಲಿ ಜಾಸ್ತಿ ಟೈಮ್ನ ಇನ್ವೆಸ್ಟ್ ಮಾಡಿದ್ರೆ ನೀನು ಅಲ್ಲಿ 10 ಲಕ್ಷ ದುಡಿಬೋದಿತ್ತೇನೋ. ಬಟ್ ನೀನು ಇಲ್ಲಿ ಬಂದ್ಬಿಟ್ಟು ಈ ಟ್ರೇಡಿಂಗಲ್ಲಿ ತಲೆ ಕೆಡಿಸ್ಕೊಂಡು 2 ಲಕ್ಷ ದುಡಿತಿದೀಯಾ. ಇದರಿಂದ ಏನಾಯಿತು, ನೀನು ಅನ್ಕೊಂತೀಯ 2 ಲಕ್ಷ ಲಾಭ ಮಾಡಿದ್ದೀನಿ ಅಂತ. ಬಟ್ ನಾನು ಅಂತೀನಿ ನೀನು 8 ಲಕ್ಷನ ಲೂಸ್ ಮಾಡ್ಕೊಂಡಿದೀಯಾ. ಯಾಕಂದರೆ ನೀನು ಕಷ್ಟಪಟ್ಟು ನಿನ್ನ ಕೆಲಸದಲ್ಲಿ ನೀನು ಗಮನ ಕೊಟ್ಟಿದ್ದಿದ್ರೆ ನೀನು 10 ಲಕ್ಷ ದುಡಿಬೋದಿತ್ತು ವರ್ಷಕ್ಕೆ. ಬಟ್ ನೀನು ಇಲ್ಲಿ ಫೋಕಸ್ ಮಾಡಿರೋದ್ರಿಂದ 2 ಲಕ್ಷಕ್ಕೆ ತೃಪ್ತಿ ಆಗಿದೆಯಾ, 8 ಲಕ್ಷನ ಲಾಸ್ ಮಾಡ್ಕೊಂಡಿದ್ಯಾ. ಅದಕ್ಕೇನೆ ನಾನು ಟ್ರೇಡಿಂಗ್ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಟ್ರೇಡಿಂಗ್ ಓಕೆ, ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರೆ, ಈಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇತ್ತು ಅಂದರೆ 20% ಅಂದರೆ ವರ್ಷಕ್ಕೆ 20 ಲಕ್ಷ ಆಯಿತು. 10 ಕೋಟಿ ಇದ್ರೆ ವರ್ಷ 2 ಕೋಟಿ ಆಯಿತು. ಅವಾಗ ಅದು ವರ್ತ್ ಇರುತ್ತೆ. ಸಣ್ಣ ಪುಟ್ಟ ಅಮೌಂಟ್ ಇಟ್ಕೊಂಡು ಇವ್ರು ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ಬೇಡ, ಅವ್ರ ಬಗ್ಗೆ ಮಾತಾಡೋದು. ನಿಮಗೆ ಗೊತ್ತಿರುತ್ತೆ ಯಾಕೆ ಈ ಥರ ಮಾಡ್ತಾರೆ ಅವರು ಅಂತ. ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಬುದ್ಧಿ ಉಪಯೋಗಿಸಿ. ಟ್ರೇಡಿಂಗಲ್ಲಿ ಮಾತ್ರ 2%ಗಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಾಡ್ಬೋದು, ನಿಮ್ದು 2,000ನ 4,000 ಮಾಡ್ಬೋದು, 10,000ನ 20,000 ಮಾಡ್ಬೋದು, ಕೇವಲ 1 ವಾರ ಅಥವಾ 1 ತಿಂಗಳು. ಅದಾದ್ಮೇಲೆ ಮತ್ತೆ ಆ ದುಡ್ಡನ್ನ ಕಳ್ಕೊಂತ ಹೋಗ್ತೀರಾ. ವರ್ಷಕ್ಕೆ ನೀವು ಲೆಕ್ಕಾಚಾರ ಮಾಡಿದ್ರೆ ಅಥವಾ ತಿಂಗಳಲ್ಲಿ ಲೆಕ್ಕಾಚಾರ ಮಾಡಿದ್ರೆ 2% ಅಷ್ಟೇ ಮಾಡೋಕ್ಕಾಗತ್ತೆ. ಇದಕ್ಕೆ ನೀವು ರೆಡಿ ಇದ್ದರೆ ಮಾತ್ರ ಎಂಟ್ರಿ ಆಗ್ರಿ, ಇಲ್ಲಾಂದರೆ ಎಂಟ್ರಿನೇ ಆಗಬೇಡಿ, ಮಾಡೋಕ್ಕೆ ಹೋಗ್ಬೇಡಿ, ಕೈ ಬಿಟ್ಬಿಡಿ. ಸೂಪರ್ ಬ್ರೋ, ನಾನು ನಿಮ್ಮ ಎಲ್ಲ ವಿಡಿಯೋನು 1 ಇಯರಿಂದ ನೋಡ್ತಾ ಇದ್ದೀನಿ. ಯಾವಾಗಲೂ ನೀವು ತುಂಬ ಚೆನ್ನಾಗಿ ಅರ್ಥ ಆಗುವ ರೀತಿ ಹೇಳ್ತೀರಾ. ಐ ಅಪ್ರಿಷಿಯೇಟ್ ಯು. ನನ್ನ ಕ್ವಶನ್ ಏನು ಅಂದರೆ, ಹೋಮ್ ಲೋನ್ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಇದ್ದೀನಿ. ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ನಿಮಗೆ ಯಾರು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋಕೆ ಹೋಮ್ ಲೋನ್ ಕೊಡ್ತಾರೆ ಬ್ರೋ? ಹೋಮ್ ಲೋನ್ ಹೆಂಗೆ ಪ್ರೋಸೆಸ್ ಇರುತ್ತೆ ಗೊತ್ತಲ್ಲ? ನಿಮ್ಮ ಕೈಯಲ್ಲಿ ಕೊಡೋದೇ ಇಲ್ಲ, ಡೈರೆಕ್ಟು ನೀವು ಯಾರ ಹತ್ರ ಬೈ ಮಾಡ್ತೀರಲ್ಲ ಅವ್ರ ಅಕೌಂಟ್ಗೆ ಹಾಕ್ತಾರೆ. ನೀವು ಹೆಂಗೆ ಇದನ್ನು ಪ್ರೋಸೆಸ್ ಮಾಡ್ತೀರಾ? ಮೇ ಬಿ ನಿಮ್ಮ ಹತ್ರ ಆಲ್ರೆಡಿ ಮನೆ ಇದ್ದರೆ ನಿಮ್ಮ ತಮ್ಮಂಗೋ ನಿಮ್ಮ ಅಪ್ಪಾಜಿಗೋ ಮಾರ್ತೀನಿ ಅಂತ ಅವ್ರಿಗೆ ಸೆಲ್ ಮಾಡಬೇಕು. ಬಟ್ ಅವ್ರ ಹತ್ರ ಇನ್ಕಮ್ ಪ್ರೂಫ್ ಇರಲ್ಲ ಅವ್ರಿಗೆ ಲೋನ್ ಕೊಡೋಕ್ಕೆ. ಯಾವ ರೀತಿ ಐಡಿಯಾ ಮಾಡಿದ್ದೀರಾ ಅಂತ ಚೆಕ್ ಮಾಡಿ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಮಾಡ್ತೀರಾ ಅಂದರೆ ಮಾಡ್ಬೋದು. ನೀವು ಹೋಮ್ ಲೋನ್ 8%, ಸ್ಟಾಕ್ ಮಾರ್ಕೆಟಲ್ಲಿ ಒಂದು 15% ವರ್ಕೌಟ್ ಆದರೂ ಸ್ಟಿಲ್ ನಿಮಗೆ 7% ವರ್ಕೌಟ್ ಆಗಿರುತ್ತೆ. ನೀವು ಅದನ್ನೇ EMI ಕಟ್ಕೊಂಡು ಹೋಗ್ತೀನಿ ಅಂದ್ರೆ ನಿಮ್ಮ ಹತ್ರ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಳ್ಳೆ ದುಡ್ಡಿರುತ್ತೆ. ಇದು ಒಳ್ಳೆ ಐಡಿಯಾನೇ, ಬಟ್ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಅಥವಾ ನಿಮ್ಮ ಹತ್ರ ಕ್ಯಾಶ್ ಇದೆ, ನೀವು ಒಂದು ಮನೆ ತಗೊಳಕ್ಕೆ ಹೋಗ್ತಿದ್ದೀರಾ ಅಂದರೆ, ನೀವು ಫುಲ್ ಕ್ಯಾಶಲ್ಲಿ ಹೋಗಿ ತಗೊಳ್ತಿದ್ದೀರಾ ಅಂದರೆ ಆ ಕ್ಯಾಶ್ನ ನೀವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ನೀವು ಮನೆ ಕಟ್ಟೋಕ್ಕೆ ಹೋಮ್ ಲೋನ್ ಯೂಸ್ ಮಾಡ್ಕೊಬೋದು. ಇದೊಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಬೋದು. ಬಟ್ ಆದರೆ ನಾನು ಹೋಮ್ ಲೋನ್ ತಗೊಂಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ನನಗಂತೂ ಗೊತ್ತಿಲ್ಲ ಯಾವ ರೀತಿ ಮಾಡ್ಬೋದು ಅಂತ. ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಆಪ್ಷನ್ ಟ್ರೇಡಿಂಗ್ ಒಂದು ಇಂಟ್ರಾಡೇ ಮಾಡಿ ದುಡ್ಡು ಮಾಡ್ಬೋದಾ? ಮಾಡೋದಾದರೆ ಯಾವ ರೀತಿ ತಿಳಿಸಿ. ಈಗಿನ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದೆ. ಏನಂದರೆ ನೀವು 2% ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಅದರಲ್ಲೂ ಟೈಮ್ ಹಿಡಿಯುತ್ತೆ. 2% ಮಾಡೋಕ್ಕೆ ನೀವು ದುಡ್ಡನ್ನ ಕಳ್ಕೊಬೇಕಾಗತ್ತೆ. ಅದರಲ್ಲೂ ಟೈಮ್ ಹಿಡಿಯುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಮಾಡ್ತೀರಾ. ಬಟ್ ನಾನು ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ ಅಂದರೆ, ನಿಮ್ಮ ಹತ್ರ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ, ನಾರ್ಮಲಿ ನಮ್ಮ ಜನಗಳ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಮ್ಯಾಕ್ಸಿಮಮ್ 10 ಲಕ್ಷ 15 ಲಕ್ಷ ಇದ್ರೂ 2% ಮಾಡಿದ್ರೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಅದಕ್ಕೋಸ್ಕರ ನೀವು ಟೈಮ್ ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಹತ್ರ 1 ಕೋಟಿ ಇತ್ತ ಹೇಳಿ, ಬೇಕಾದ್ರೆ ಪ್ಲಾನ್ ಮಾಡೋಣ 2% ಮಾಡೋಕ್ಕೆ. ಮಂತ್ಲಿ ಹೆಂಗೆ 2% ಮಾಡ್ಬೋದು ಅಂತ. ಅದರ ಬದಲು ನೀವು ಯಾವ್ದಾನ ಸ್ಮಾಲ್ ಕ್ಯಾಪ್ PMS ಅಲ್ಲಿ ಹಾಕಿದ್ರೆ 20% ವರ್ಕೌಟ್ ಆಗುತ್ತೆ. ನೀವೇನು ಕೆಲಸ ಮಾಡ್ದಲೇ ಫಂಡ್ ಮ್ಯಾನೇಜರ್ ಆ ಕೆಲಸ ಮಾಡ್ತಾನೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಕು ಅಂತ ನನಗೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ನನಗೇನಾದರೂ ಐಡಿಯಾ ಬಂದು ನಾನೇನಾದರೂ ಫಸ್ಟು ನಾನು ಮಾಡಬೇಕು. ನಾನು ಮಾಡ್ದಲ್ಲೇ ಬಂದ್ಬಿಟ್ಟು ಹೇಳಕ್ಕೆ ಬರಲ್ಲ. ಬಿಕಾಸ್ ನೀವೇ ಕೇಳ್ತೀರಾ, ನೀನು ಮಾಡಿದ್ಯಾ, ನೀನು ತೋರಿಸ್ಗುರು ಫಸ್ಟು ಅಂತ. ಅದಕ್ಕೇ ಫಸ್ಟ್ ನಾನು ಮಾಡಬೇಕು. ನಾನು ಮಾಡ್ದಲ್ಲೇ ಬಂದು ಆನ್ಸರ್ ಮಾಡೋಕ್ಕೆ ಬರಲ್ಲ. ನಾವು ಮಾಡಿದ್ದೀವಿ 2% ಎಲ್ಲ ಈಗಲೂ ಮಾಡ್ತೀವಿ. ಆದರೆ ಅದು ನಾರ್ಮಲ್ ಜನಕ್ಕೆ ವರ್ಕೌಟ್ ಆಗಲ್ಲ. 2% ಅದು ಪ್ಯಾಸಿವ್ ಇನ್ಕಮ್ ಅಲ್ಲ, ಅದು ಆಕ್ಟಿವ್ ಇನ್ಕಮ್ಮು. ನಮಗಂತೂ ಬೇರೆ ದಾರಿ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟಾಕ್ ಮಾರ್ಕೆಟಲ್ಲೇ ಇರ್ತೀವಿ. ನಮಗೆ ಓಕೆ. ನಿಮಗೆ ನೀವು ಬೇರೆ ಕಡೆ ಬ್ಯುಸಿ ಇರ್ತೀರಾ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ತೀರಾ, ಎಲ್ಲೋ ಬೇರೆ ಕಡೆ ಮಾಡ್ತಿರ್ತೀರಾ, 24 ಗಂಟೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ
ನೀವು ಆ ಕೆಲಸದ ಕಡೆ ಫೋಕಸ್ಸೇ ಮಾಡೋಕ್ಕಾಗಲ್ಲ. ಅವ್ರು ನೋಡೋ ತನಕ ನೋಡಿ ಮನೆಗೆ ಹೋಗಪ್ಪ ಅಂತ ಕಳಿಸ್ತಾರೆ. ಅದಕ್ಕೇನೆ ನನ್ನ ಪರಿಸ್ಥಿತಿ ಬೇರೆ, ನಿಮ್ಮ ಪರಿಸ್ಥಿತಿ ಬೇರೆ. ಅದಕ್ಕೆ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ಅದ್ರ ಬದಲು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಯಾವ್ದಾನ ಲಾಂಗ್ ಟರ್ಮಲ್ಲಿ ಸ್ಟಾಕ್ಸ್ನ ಬೈ ಮಾಡಿಬಿಡಿ, ಇದು ಬೆಟ್ರು. ಅದಕ್ಕಿನ್ನ ಐ ಆಮ್ ಎ ಗೌರ್ಮೆಂಟ್ ಎಂಪ್ಲಾಯ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ MCom education, I am interested in investing in stock market. I already invested in the stock market. Please tell me whether investing in stock market, especially in a stock market, is legal or illegal. Abhi Anna, I have been watching your videos for a 6 month. Thank you from bottom of my heart for explaining the market such a meaning way in a Kannada. ನೀವು MCom ಸ್ಟೂಡೆಂಟ್ ಆಗಿ ಕೇಳ್ತಿದ್ದೀರಾ ಸ್ಟಾಕ್ ಮಾರ್ಕೆಟ್ ಇಸ್ ಲೀಗಲ್ಲ ಇಲ್ಲೀಗಲ್ಲ ಅಂತ. ನಾನು ಏನು ಹೇಳೋಣ, ನಾನೊಂದ್ಸಲ ಒಂದು ರೀಲ್ ಮಾಡಿದ್ದೆ. ಅದರಲ್ಲಿ ಅಮಿತ್ ಶಾದೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಒಂದು ತೇಜಸ್ವಿ ಸೂರ್ಯದಿದೆ, ಆಮೇಲೆ ಯಾರು ಸುಧಾಮೂರ್ತಿದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ಫೋಸಿಸ್ ಅಲ್ಲಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, ನಾರಾಯಣ್ ಮೂರ್ತಿದಿದೆ, ಮುಖೇಶ್ ಅಂಬಾನಿದಿದೆ, ಅನಿಲ್ ಅಂಬಾನಿದಿದೆ. ನೀವೇನೇನು ಜಗತ್ತಲ್ಲಿ ಯಾರ್ಯಾರು ದುಡ್ಡಿರೋರು ಅಂತ ನೋಡ್ತಿರಲ್ಲ, ಇವ್ರದ್ದೆಲ್ಲರದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಅಷ್ಟೇ ಯಾಕೆ, ನೀವು ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ, ನೀವು NPS ಕಟ್ತಿರಲ್ವಾ, ನ್ಯಾಷನಲ್ ಪೆನ್ಷನ್ ಸ್ಕೀಮು, ಅದರಲ್ಲಿ 10% 20% ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದನ್ನು ಮಿನಿಮಮ್ 20% ಮಾಡಬೇಕಂತ ಡಿಸ್ಕಷನ್ ಮಾಡ್ತಿದ್ದಾರೆ. ಅಂದರೆ ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ನಿಮಗೆ ಗೊತ್ತಿಲ್ಲ. ನೀವು LIC ಕಟ್ತಿರಲ್ವಾ, ಯಾರನ್ನ LIC ಕಟ್ಟಿರೋರು ಇದ್ದೇ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ LIC ಕಟ್ಟಲಿಲ್ದರೆ ಇರೋಕ್ಕೆ ಚಾನ್ಸೇ ಇಲ್ಲ. LIC ಕಟ್ಟಿರ್ತಾರೆ, ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಅವರು LIC ದುಡ್ಡು ಕೊಟ್ಟಿದ್ದಾರೆ ಅಂದರೆ LIC ನಿಮ್ಗೆ ಯಾವತ್ತರ ಯೋಚನೆ ಮಾಡಿದ್ದೀರಾ, ನಿಮ್ಗೆ LIC ದುಡ್ಡು ಕೊಟ್ಟರೆ LIC ಆ ದುಡ್ಡನ್ನ ಹೆಂಗೆ ತಗೊಂಬಂದು ವಾಪಸ್ ಕೊಡುತ್ತೆ? ಆ ದುಡ್ಡು ಮಾಡಬೇಕಲ್ಲ, ದುಡ್ಡು ಮಾಡಬೇಕಲ್ಲ. ಅದಕ್ಕೆ LIC ಏನು ಮಾಡುತ್ತೆ, ಆ ದುಡ್ಡನ್ನ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತೆ. LIC ಜಾಸ್ತಿ ಲಾಭ ಮಾಡುತ್ತೆ, ನಿಮಗೆ ಕಮ್ಮಿ ಕೊಡುತ್ತೆ. ಯಾಕಂದರೆ ರಿಸ್ಕ್ ತಗೊಂಡಿರೋದು LIC, ನೀವಲ್ಲ. ನಿಮಗೊಂದು ಬಾಂಡ್ ಕೊಟ್ಟಿರ್ತಾನಲ್ಲ LIC, 10 ವರ್ಷ ಆದಮೇಲೆ ನೀವು ಕಟ್ಟಿರೋ ಇಷ್ಟು ದುಡ್ಡಿಗೆ ಇಷ್ಟು ಬಂದೇ ಬರುತ್ತೆ ಅಂತ. ಬಟ್ LICಗೆ ಆ ಥರ ಗ್ಯಾರಂಟಿ ಇರಲ್ಲ ಇಷ್ಟೇ ಬರುತ್ತೆ ಅಂತ. ಬಟ್ LICಗೆ ಗೊತ್ತು ಇದಕ್ಕಿಂತ ಜಾಸ್ತಿ ಲಾಭ ಮಾಡ್ತೀನಿ ಅಂತ, ಅದಕ್ಕೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾನೆ. ನನಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಬ್ಬರು ನಮ್ಮ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದು ಇಂಡೈರೆಕ್ಟ್ಲಿ. LIC ಯಾರ್ಯಾರ ಹತ್ರ ಇದೆ ಅವರೆಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ದಂಗೆ, ಮತ್ತು PF ಯಾರ್ಯಾರಿಗೆ ಬರುತ್ತೆ ಅವರೆಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ದಂಗೆ. EPF ಬ್ರೋ, ನಮ್ಮ ಫ್ಯಾಮಿಲಿ ಆದಾಯ 1,44,000 ಇದೆ. 53,000 ಪರ್ಸ್ನಲ್ EMIಗೆ ಹೋಗುತ್ತೆ, 10,000 PLIಗೆ ಹೋಗುತ್ತೆ, ಇನ್ನೂ 10,000 SIPಗೆ ಹೋಗುತ್ತೆ. ಇದರಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿ ಪ್ಲೀಸ್. 5 ಮೆಂಬರ್ ಇದ್ದಾರೆ ಬ್ರೋ ಫ್ಯಾಮಿಲಿಲಿ. 1,44,000 ನಿಮಗೆ ಇನ್ಕಮ್ ಬರುತ್ತೆ, ಅದರಲ್ಲಿ 53,000 ಎಕ್ಸ್ಪೆನ್ಸ್ ಹೋಗುತ್ತೆ. ಇನ್ನೆಷ್ಟು ಉಳಿಯುತ್ತೆ? ಅರೌಂಡ್ 90,000 ರೂಪಾಯಿ ಉಳಿಯುತ್ತೆ. ಅದರಲ್ಲಿ ಮತ್ತೆ 10,000 PLI ಅಂದರೆ ಪೋಸ್ಟ್ ಲಿಂಕ್ಡ್ ಇನ್ಶೂರೆನ್ಸ್ ಅಂತ ಕರೀತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಟ್ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ, ಲಾಂಗ್ ಟರ್ಮಲ್ಲಿ ಇದರಿಂದ ನಿಮಗೆ ಗ್ರೋತ್ ಸಿಗಲ್ಲ. ಇದು ಸೇಮ್ ಲೈಕ್ LIC. ನೀವೇ ಯೋಚನೆ ಮಾಡಿ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ. ಯಾಕಂದರೆ CAGR ರಿಟರ್ನ್ ನೋಡಿ, ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಅವ್ರು ಹೇಳಿರ್ತಾರಲ್ಲ 10 ವರ್ಷ ಬಿಟ್ಟು ಇಷ್ಟು ಬರುತ್ತೆ, 15 ವರ್ಷ ಬಿಟ್ಟು ಇಷ್ಟು ಬರುತ್ತೆ ಅಂತ. CAGRಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ. CAGR ಅಂದರೆ CAGR ಕ್ಯಾಲ್ಕುಲೇಟರ್ ಓಪನ್ ಮಾಡಿ, ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಕ್ರೋಮಲ್ಲಿ ಓಪನ್ ಮಾಡಿ, ಒಂದು CAGR ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ, ಅಲ್ಲಿ ಹೋಗಿ ನೋಡಿ ನೀವು ಎಷ್ಟು ದುಡ್ಡು ಕಟ್ಟಿರ್ತೀರಾ, ನಿಮ್ಗೆ ಎಷ್ಟು ದುಡ್ಡು ವಾಪಸ್ ಬರುತ್ತೆ, ಎಷ್ಟು ವರ್ಷಕ್ಕೆ. ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಇದು ಎಷ್ಟು ವರ್ಕೌಟ್ ಆಗಿದೆ ನಿಮಗೆ ಅಂತ. ಆಮೇಲೆ SIPಗೆ ಬರೀ 10,000 ಮಾಡ್ತಿದ್ದೀರಾ, ನಿಮ್ಮದು ಟೋಟಲ್ಲು 1,44,000 ಇದೆ. 10% ಅಂದರೂ ಕೂಡ ಅದು 14,000 ಆಗಬೇಕಾಗಿತ್ತು. ನೀವು 10% ಮಾಡ್ತಾ ಇಲ್ಲ, ಒಂದು 8% ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಇದನ್ನು 20%ಗೆ ತಗೊಂಡೋಗಿ. ಮಿನಿಮಮ್ 20% ನಿಮ್ದು ಇನ್ಕಮ್ಮು SIPಗೆ ಹೋಗಬೇಕು. ಯಾಕಂದರೆ ಇದು ಫಾಸ್ಟ್ ಗ್ರೋಯಿಂಗ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಸ್ವಲ್ಪ ನಿಮ್ಮ ಹತ್ರ ಇರಲೇಬೇಕು. ಕಂಪೇರ್ ಟು ನಿಮ್ಮದು PPF PLIಗೆಲ್ಲ ಕಂಪೇರ್ ಮಾಡಿದ್ರೆ SIP ಸ್ವಲ್ಪ ಜಾಸ್ತಿ ಹೋಗ್ಬೇಕು. ಯಾಕಂದರೆ ಇದು ಫಾಸ್ಟಾಗಿ ಗ್ರೋ ಆಗುತ್ತೆ, ಇದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಮಾಡುತ್ತೆ. SIPನ ಜಾಸ್ತಿ ಮಾಡಿ, ಮಿನಿಮಮ್ ಒಂದು 25,000 ಮಾಡಿ. ಇನ್ನು ಬೇರೆ ಕಡೆ ಎಲ್ಲಿ ದುಡ್ಡು ಹೋಗ್ತಿದೆ ಅದನ್ನು ಕಟ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸಲ ಮಾತಾಡಿ.